ಹಾಯ್ ಫ್ರೆಂಡ್ಸ್ ಅಂಗಡಿ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದು ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್, ಒಂದು ಸಾಲಿ ಶರ್ಟ್ ಅನ್ನೋದು ಕಟ್ ಮಾಡ್ಕೊಂಡು ತಿಳ್ಕೊಂಡಿವಿ ಚಿಕ್ಕ ಮಕ್ಕಳದು. ಅದನ್ನು ಯಾವ ರೀತಿ ಇಸ್ತ್ರಿ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಂಡಿವಿ. ಬಟ್ ಇನ್ನು ಹೊಲ್ಕೊಳ್ಬೇಕಲ್ಲ, ಅದನ್ನ ರೆಡಿ ಮಾಡಬೇಕು, ಅಂಗಿ ಶರ್ಟು ರೆಡಿ ಮಾಡಬೇಕು ಅಂದ್ರೆ ಯಾವ ರೀತಿ ನಾವು ಹೊಲ್ಕೊಳ್ಬೇಕು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಾತು ಹೇಳ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಇನ್ನು ಎಡಿಟಿಂಗ್ದು ವೀಡಿಯೋಸ್ ಹಾಕೋಲ್ಲ, ಎಲ್ಲ ಅರಿವಿನ ಕಟ್ ಮಾಡೋದು ಇದು ಅಂದ್ರೆ ಬಿಸ್ನೆಸ್ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ಎಡಿಟಿಂಗ್ ಬಿಟ್ಬಿಡ್ತೀನಿ, ಯಾಕಂದ್ರೆ ನಾನು ಉದ್ಯೋಗ ನಾನು ಮಾಡತ್ತೀನಿ, ಅದ್ರ ಕೂಡ ಅದನ್ನು ಹೇಳ್ಕೊಡ್ಬೇಕು. ನಾನಂದ್ರೆ ಎಲ್ಲಿ ಕಲಿಯಕ್ಕೆ ಹೋಗಿಲ್ಲ, ಎಲ್ಲ ಮೊಬೈಲ್ ನೋಡಿ ಕಲ್ಕೊಂಡೇನೆ. ಬಟ್ ತಮಿಳು, ತೆಲುಗು, ಹಿಂದಿ ನೋಡಿ ತಿಳ್ಕೊಂಡೆ ನಾನು. ಈ ಕನ್ನಡದಲ್ಲಿ ಯಾರು ಬಾಯ್ಸ್ ಹೇಳ್ಕೊಟ್ಟಿಲ್ಲ, ಗೊತ್ತಾಯಿಲ್ಲ ಫ್ರೆಂಡ್ಸ್. ಬಾಯ್ಸು ಲೇಡೀಸ್ ಮಾತ್ರ ರಗಡ್ದ ಫ್ರೆಂಡ್ಸ್, ಬ್ಲೌಸ್ ಜೊತೆ ಹೊಲಿಕ್ಕೆ, ಜಂಪರ್ ಜೊತೆ ಹೊಲಿದಾಗ ರಗಡ್ದಾವು, ಚೂಡಿ ಜಂಪರು ಲೇಡೀಸ್ ರಗಡ್ದಾವು, ಬಾಯ್ಸ್ ಒಂದು ಹೇಳ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ನೀಟಾಗಿ ತಿಳಿಸ್ಕೊಡ್ಬೇಕಂತೇಳಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಕೊನೆಯವರು ನೋಡ್ಕೊಂಡು ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಕಲ್ಕೋದ್ರೆ ಕಲಿಯೋ ಮಿಷನ್ ಅಂತ ಎಲ್ಲರ ತೆಗೆದೇ ಇರ್ತಾವೆ. ಅದಕ್ಕೋಸ್ಕರ ಹೇಳ್ತೇನೆ ಫ್ರೆಂಡ್ಸ್, ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಹೊರಗಡೆ ಖಾಲಿ ಇರ್ತಾರೆ ಫ್ರೆಂಡ್ಸ್, ಖಂಡಿತ ಕಲ್ತ್ಕೊಳ್ಳಿ. ಇಲ್ಲಾರ ನಿಮ್ಮ ಅಕ್ಕರ ತಮ್ಮರು ಈ ರೀತಿ ಯಾರು ಚಿಕ್ಕ ಮಕ್ಕಳಿದ್ದು ಅವ್ರಿಗೆ ಹೇಳ್ಕೊಳ್ಳಿ, ಆಗ ಕಲ್ಕೋತಾರೆ ಫ್ರೆಂಡ್ಸ್. ಮನೆಯ ಮಿಷನ್ ಇರ್ತಾವೆ. ಹಾಗೆ ಇವನ್ನ ಶರ್ಟ್ ಒಂದು ಹೇಳ್ಕೊಡ್ತಾ, ಆನಂತರ ದೊಡ್ಡವರು ಸಣ್ಣವರು ಎಲ್ಲ ನೀಟಾಗಿ ಎಲ್ಲನೇ ಅಪ್ಲೋಡ್ ಮಾಡ್ಕೊಳ್ಬೇಕು ವೀಡಿಯೋಸ್ಗಳು. ಕೊನೆಯವರೆಗೂ ವೀಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬಿಟ್ಟು ಎರಡು ಸಲ ನೋಡ್ಕೊಂಡ್ರೆ ಒಂದು ಯಾವ ರೀತಿ ಕಾರ್ ಹಚ್ಕೊಂಡಿವಿ, ಯಾವ ರೀತಿ ಇಲ್ಲ ಅಂತ ಈ ರೀತಿ ಮಾಡ್ಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನಾನು ಅದೇ ರೀತಿ ಕಲ್ತ್ಕೊಂಡು ಎಲ್ಲಿ ಕಲಿಯಕ್ಕೆ ಹೋಗಿಲ್ಲ, ಮೊಬೈಲ್ ನೋಡಿ ಕಲ್ತ್ಕೊಂಡು ನಾನು ವರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಈಗೇನೆಲ್ಲ ಈ ರೀತಿ ಎಲ್ಲನೂ ಇಸ್ತ್ರಿ ಮಾಡ್ಕೊಂಡಿವಿ. ಈಗ ಜಸ್ಟ್ ನಾವು ಕಲ್ಕೊಳ್ಬೇಕಷ್ಟ ಫ್ರೆಂಡ್ಸ್. ಇದನ್ನೆಲ್ಲ ಇಸ್ತ್ರಿ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ಕೊಂಡಿವಿ. ವರ್ಕ್ ಮಾಡ್ಕೊಂಡ್ರೆ ಇನ್ನೇನಲ್ಲ, ಜಸ್ಟ್ ಕೂಡಿಸೋ ಅಷ್ಟೇ ಅವ್ರ ಕೆಲಸ ಫ್ರೆಂಡ್ಸ್. ಕೂಡಿಸೋದು ಯಾವ ರೀತಿ ಅಂತ ನೀಟಾಗಿ తీసుಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಿಸೆ ಐತಿ, ಎಲ್ಲ ನಾವು ಇಸ್ತ್ರಿ ಮಾಡ್ಕೊಂಡಿವಿ. ನಾನು ಇಸ್ತ್ರಿ ಮಾಡ್ಕೊಳ್ಕೊಟ್ಟಿನಿ, ಯಾವ ರೀತಿ ಇಸ್ತ್ರಿ ಮಾಡ್ಕೊಳ್ಬೇಕು, ಫುಲ್ ಈಜಿ ಟ್ರಿಕ್ಸಲ್ಲಿ ನಾವು ಹಳ್ಳಿ ಇದನ್ನು ಮಾಡೋಕ್ಕೆ ಬರುತ್ತಂತೆ. ಈಗೇನು ಮಾಡ್ಕೊಳ್ಳಿ ಫ್ರೆಂಡ್ಸು, ಹೊಲ್ಕೊಳ್ಳಿ ಫ್ರೆಂಡ್ಸು. ದಾರ ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನೇನು ಮಾಡ್ಕೊಳ್ಳೋಣ, ಇನ್ನು ಹೊಲಿನ ಫ್ರೆಂಡ್ಸ್. ಯಾವ ರೀತಿ ಹೊಲಿಬೇಕು ಅಂತ ತಿಳಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕಾಲರ್ ಒಂದು ಮೊದಲು ತೊಗೊಳ್ಳಿ, ಯಾಕಂದರೆ ಅದು ಅರಿವಿ ಶಾರ್ಟೇಜ್ ಇತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಲರ್ ಚೇಂಜ್ ಐತೆ. ಇದನ್ನು ಈ ಕಡೆ ಸೈಡ್ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಾಲರ್ ಅನ್ನೋದು ಜಸ್ಟ್ ಈ ರೀತಿ ಸೇಪ್ ಇದ್ದದ್ದು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸೇಪ್ ಇರ್ತಾರೋ, ಈ ರೀತಿ ಸೇಪ್ ಇದ್ದದ್ದು ಅಂದ್ರೆ ಮೂಲಿಗಳು ಇರ್ತಾರೋ, ಮೂಲಿ ನಮ್ಮ ಕಡೆ ಮಾಡ್ಕೊಳ್ಳಿ. ಮೂಲಿ ನಮ್ಮ ಕಡೆ ಹಿಂಗೆ ಒಳಗಡೆ ಬಂದು ಕ್ರಾಸ್ ಕಟ್ಟೋದು, ಈ ಕಡೆ ಎಂಟರ ಕಡೆ ಮಿಷನ್ ಕಡೆ ಮಾಡ್ಕೊಂಡು ಮಿಷನ್ ಒಳಗಿಂದ ದಾರ ತಗೋತೀನಿ. ಓಕೆ ಬಂತು ಅನ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನಾವೇನು ಅನ್ಕೋಬೇಕು, ಇಷ್ಟು ಇಟ್ಕೊಳ್ಳಿ ಆಯ್ತಾ. ಇಷ್ಟು ಇಟ್ಕೊಳ್ಳಿ. ಈ ಕಡೆ ಎಲ್ಲ ಕರೆಕ್ಟ್ ಆಯಿತು ನೋಡ್ಕೊಂಡು ಇಟ್ಕೊಂಡು ಆದ ನಂತರ ನಾವೇನೈತಿ ಇಲ್ಲಿ ಬಂದು ಗೋಡ ಇರಿಸ್ಕೊಳ್ಳಿ. ಇರಿಸ್ಕೊಂಡು ಅಲ್ಲಿಗೆ ಹಾಕೊಳ್ಳಿ ಕರೆಕ್ಟಾಗಿ. ಹೈ ಸ್ಪೀಡ್ ಇಷ್ಟ ಫುಲ್ ಈಸಿ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಡ್ರಾಪ್ ಹಾಕೊಳ್ಳಿ, ಆನಂತರ ಇಷ್ಟು ಕಲ್ಕೋದ್ಬೇಕು. ಓಕೆ, ಇಷ್ಟು ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಇದನ್ನ ಈ ಕಡೆ ಬಳಸ್ಕೊಂಡು ಕರೆಕ್ಟಾಗಿ ಎಲ್ಲ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಳ್ಳಿ, ಇದನ್ನ ಇದು ತೋರ್ಸಾಕ ನೋಡ್ಕೊಳ್ಳಿ. ಇಷ್ಟೆಲ್ಲ ಹೇರಕರೆಲ್ಲ ನೋಡ್ಕೊಂಡು ಆನಂತರ ಈ ರೀತಿ ಹೊರ್ಕೊಳ್ಳಿ ಫ್ರೆಂಡ್ಸ್. ಈ ಕ್ಯಾನ್ವಾಸ್ ಬಿಡಿದೇನು ಕ್ಯಾನ್ವಾಸ್ಕನ್ನ ಇಸ್ತ್ರಿ ಮಾಡಿದ್ದೀವಿ, ಅದ್ರ ಮೇಲೆ ಒಟ್ಟ ಹತ್ತಬಾರ್ದು ಫ್ರೆಂಡ್ಸ್. ಮತ್ತೆ ಅದ್ರ ಬಿಟ್ಟು ದೂರ ಹೋಗಬಾರ್ದು ಹೊಲಿಗೆ ಅನ್ನೋದು. ಅಷ್ಟು ನೀಟಾಗಿ ಹೊಲಿಗೆ ಹಾಕೊಳ್ಳಿ. ನೀವು ಖಾಲಿ ತೊಗೊಂಡು ಹೊಲಿಗೆ ಹಾಕೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್. ಖಾಲಿ ಅಂದ್ರೆ ಫುಲ್ ನೀಟಾಗಿ ಕುಂದಿಸ್ಬೇಕಂದ್ರೆ ಖಾಲಿ ಅರಿವಿ ತೊಗೊಳ್ಳಿ. ಒಂದು ಖಾಲಿ ವೇಸ್ಟ್ ಆದಂಥ ಅರಿವಿ ತೊಗೊಂಡು ಅವು ಫುಲ್ ನೀಟಾಗಿ ಹೊಲಿಗೆ ಹಾಕೊಳ್ಕೊಳ್ಳಿ. ಅಂತ ನಿಮ್ಗೆ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಇಟ್ಟು ಮಾಡ್ಕೊಂಡು ನಾವೇನು ಮಾಡ್ಬೇಕು, ಇಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕಟ್ ಮಾಡ್ತೀನಿ ನೋಡ್ಕೊಳ್ಳಿ. ಇಷ್ಟು ದೂರ ಬಿಟ್ಕೊಂಡು ಗೊತ್ತಾಯ್ತಿಲ್ಲ ಫ್ರೆಂಡ್ಸ್. ಇಷ್ಟು ದೂರ ಬಿಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಗೊತ್ತಾಯ್ತಿಲ್ಲ. ಈ ಮುರಿ ಒಂದು ನೋಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು. ಓಕೆ, ಇಷ್ಟು ಕಟ್ ಮಾಡ್ಕೊಂಡು ಒಂದು ದೂರ ಬಿಟ್ಟರೆ ಏನಾಗಲ್ಲ. ಬಟ್ ಪೂರ ಹೊಲಿಗೆ ಸನಿಗೆ ಕಟ್ ಮಾಡಿದ್ರೆ ಅದು ಅಂದರೆ ಹಿರಿಯೋ ಚಾನ್ಸಸ್ ಇರ್ತೈತೆ. ಅಲ್ಲಿ ಹೆಚ್ಚೆ ಒಂದು ಸ್ವಲ್ಪ ಎಲೆ ಬಿಚ್ಚು ಅರಿಬಿದ್ದು ಅಂದ್ರೆ ಕಟ್ ಆಗ್ತಾವೆ, ಎಲೆ ಬಿಚ್ಚು ಬಿಡ್ತಾವೆ. ಅದಕ್ಕೋಸ್ಕರ ಇಷ್ಟು ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಂಡು ಆದ್ಮೇಲೆ ಇದನ್ನೇನು ನೋಡ್ಕೊಳ್ಳಿ, ಹೊಳಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡ್ಕೊಳ್ಳಿ, ಹೊಳಸ್ತು ನೋಡ್ಕೊಳ್ಳಿ. ಇಷ್ಟು ಹೊಳಸ್ಕೊಳ್ಳಿ. ಈ ರೀತಿ ಹೊಳಸ್ಕೊಂಡಿವಿ. ಹೊಳಸ್ಕೊಂಡು ಒಂದು ಕತ್ರಿ ಮೂಲಿ ಅನ್ನೋದು ತೊಗೊಂಡು ಈ ರೀತಿ ಹಾಕ್ಕೊಂಡು ಹೊಳಸ್ಕೊಳ್ಳಿ. ಓಕೆ, ಫುಲ್ ಈಜಿ ಟ್ರಿಕ್ಸಲ್ಲಿ ಹೊಳ್ಸುತ್ತೆ. ಬಟ್ ಅರಿವಿ ಶಾರ್ಟೇಜ್ ಇತ್ತಲ್ಲ, ಅದಕ್ಕೋಸ್ಕರ ಪಟ್ಟಿ ಹಾಕ್ಬೇಕು. ಅದಕ್ಕೋಸ್ಕರ ಎಲ್ಲರೂ ಮಸ್ತ್ ಹೊಳ್ಸುತ್ತೆ ಫ್ರೆಂಡ್ಸ್. ಮೂಲಿ ಕುಡಿ ಬಾರಿ ಆಯ್ತು. ಓಕೆ, ಇದನ್ನು ಅದನ್ನು ಹೊಳ್ಸ್ಕೊಂಡೆ ನಾನು. ಇಷ್ಟೆಲ್ಲ ಆದ್ರೂ ನಾವೇನಾಗೈತಿ, ಮತ್ತು ಇದನ್ನು ಕ್ಯಾನ್ವಾಸ್ ಅನ್ನೋದು ಇಸ್ತ್ರಿ ಮಾಡ್ಕೊಂಡು ಪ್ಲೇನ್ ಆಗ್ತದೆ, ಅದನ್ನ ಮೇಲೆ ಮಾಡ್ಕೊಳ್ಳಿ. ಬಡ್ಡೆಗಿಂದ ಹಂಗೆ ಕುಲ್ಲ ಆಗ್ತದೆ ಇಟ್ಕೊಳ್ಳಿ. ಆನಂತರ ಬಡ್ಡೆಗಿನ ಪದ ಜೈಗೆ ಇರ್ಕೋತಾ, ಆನಂತರ ಇಲ್ಲೊಂದು ದಂಡಿಗೆ ಹೊಲಿಗೆ ಹಾಕೋದು ಬರ್ಬೇಕು. ಕ್ಯಾನ್ವಾಸ್ ಅಂತ ಕಾಣ್ತೈತೆ ಫ್ರೆಂಡ್ಸ್. ಇಲ್ಲಿ ಹೆಚ್ಚು ಕ್ಯಾನ್ವಾಸ್ ಕಾಣ್ತೈತಿ. ಅಲ್ಲಿ ಹೆಚ್ಚು ಕ್ಯಾನ್ವಾಸ್ ಮ್ಯಾಗ ಒಂದು ದಂಡಿಗೆ ಹೊಲಿಗೆ ಹಾಕೋದು ಬರ್ಬೇಕು. ಬಡ್ಡೆಗಿನ ಪದ ಜಕ್ಕೊಳ್ಬೇಕು, ಮ್ಯಾಗಿನ ಪದ ಪ್ಲೇನ್ ಮಾಡ್ಕೋದು ಬರ್ಬೇಕು. ಈ ರೀತಿ ತೋರ್ಸಾಕಂದ್ರೆ ಈ ರೀತಿ ಹೊಲಿಗೆ ಹಾಕೋದು ಬನ್ನಿ ಫ್ರೆಂಡ್ಸ್. ಜಸ್ಟ್ ಈಗ ಒಂದಲ್ಲೇ ಹೊಲಿಗೆ ಕಾಣ್ಬೇಕಾದ್ರೆ ಹೇರ್ ಹಾಕಿ ಕಾಣ್ಬೋದು. ಆ ರೀತಿ ನೋಡ್ಕೊಳ್ಳಿ. ಓಕೆ, ಎಷ್ಟಾಯಿತು ಇನ್ನು ತೆಗೆದು ಆ ಕ್ಯಾನ್ವಾಸ್ ಹೆಚ್ಚು ಅರಿವಿ ಕಟ್ ಮಾಡ್ಕೊಂಡು ವೇಸ್ಟ್ ಆಯಿತು. ಓಕೆ, ಇದನ್ನೇನು ಮಾಡ್ಕೊಳ್ಳಿ, ಸೆಂಟರ್ ಪ್ಯಾಂಟ್ ಒಂದು ಹಾಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಸೆಂಟರ್ ಪ್ಯಾಂಟ್ ಹಾಕೋಬೇಕು, ಇದನ್ನು ಮಡಚ್ಕೊಳ್ಬೇಕು. ಇದನ್ನ ಈ ರೀತಿ ಮಡಚ್ಕೊಂಡು ಇಲ್ಲೊಂದು ಟಿಕ್ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಓಕೆ, ಟಿಕ್ ಮಾರ್ಕ್ ಹಾಕ್ಕೊಂಡಿವಿ. ಇದೇ ಕಲರ್ನ ಒಂದು ತೋಡಿ ಇಲ್ಲ ಫ್ರೆಂಡ್ಸ್. ಈ ಕಲರ್ಗೆ ನಮ್ಗೆ ಹಚ್ಚಲಿಕ್ಕೆ ಇದ್ದರೆ ಇದನ್ನು ಕಲರ್ ತೊಗೊಂಡು ಈ ರೀತಿ ಕ್ಯಾನ್ವಾಸನ್ನು ಹಾಕ್ಕೊಂಡಿವಿ, ಇಸ್ತ್ರಿ ಮಾಡ್ಕೊಂಡಿವಿ. ಇದನ್ನೇನು ಮಾಡ್ಕೊಂಡು ಡಬ್ ಹಾಕೊಳ್ಳಿ. ಒಳಗಡೆ ಮಡ್ಸ್ಕೊಂಡಿಲ್ಲ ಅದನ್ನ ಮಡ್ಸ್ಕೊಂಡು ಡಬ್ ಹಾಕೊಂಡು ಒಂದು ಹೊಲಿಗೆ ಹಾಕೊಳ್ಳಿ. ಇಲ್ಲಿ ಹೆಚ್ಚು ಇಷ್ಟು ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್. ಇಷ್ಟು ಈ ಕಡೆ ದಂಡಿ ಕಡೆ ಬಿಡಬೇಕು, ಇಷ್ಟು ಹೊಲಿಗೆ ಹಾಕೊಳ್ಬೇಕು. ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ಹೊಲಿಗೆ ಹಾಕೊಳ್ಳಿ.
ಹಾಕೊಂಡು ನೋಡ್ಕೊ ಫ್ರೆಂಡ್ಸ್ ಇಷ್ಟು ಹೊಲಿಗೆ ಇಟ್ಟು ದೂರ ಹೊಲಿಗೆ ಹಾಕೋಬೇಕು ಗೊತ್ತಾಯ್ತಲ್ಲ. ಇಟ್ಟು ದೂರ ಹೊಲಿಗೆ ಹಾಕೊಂಡ್ರೆ ನಮ್ಮಲ್ಲಿ ಹಿಂದಾಡ್ಸ ಹೊಲಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ. ಇದನ್ನು ಹೆಚ್ಚಿಗೆ ಆದದ್ದು ಕಟ್ ಮಾಡ್ಕೊಂಡ್ಬಿಡು. ಅದನ್ನ ಈ ರೀತಿ ಹಾಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಓಕೆ. ಆನಂತರ ಇದನ್ನೆಲ್ಲ ಕಟ್ ಮಾಡ್ಕೊಳಕ್ಕಾಗೈತಿ. ಯಾವ ರೀತಿ ನೋಡ್ಕೊಳ್ಳಿ ಎಲ್ಲ ಈ ರೀತಿ ಐತಿ. ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೊಲಿಗೆಗೆ ಇರಬೇಕು ಫ್ರೆಂಡ್ಸ್. ಇಲ್ಲಿ ದಂಡಿ ಕಟ್ ನಾವು ಹೊಲಿಗೆಗೆ ಇರಬೇಕು. ಆರೆಂಜ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಅದು ದಾಂಡಿ ಚೆಕ್ ಕಟ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ಎಲ್ಲ ಫೇಲ್ ಆಗೈತಿ ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಕನ್ನಡದಲ್ಲಿ ಯಾರು ಹೇಳ್ಕೊಡಲ್ಲ ಫ್ರೆಂಡ್ಸ್. ಖಂಡಿತವಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ. ಇನ್ನೊಬ್ಬರು ತೆಗ್ಬೇಕಿಲ್ಲ ಕೂದಲಂಗೆ ಕೆಲಸ ಆಗೈತೆ ಫ್ರೆಂಡ್ಸ್. ಕಲ್ತ್ಕೊಳ್ಳಿ. ಇಷ್ಟು ಮಾಡ್ಕೊಂಡು ಹಾಕೋಣ. ಇಷ್ಟು ಈಚೆ ಕಟ್ನು ಅದೇ ರೀತಿ ತಗೊಳ್ಬೇಕಾಗೈತಿ ನೋಡ್ಕೊಳ್ಳಿ. ಇಷ್ಟು ದಂಡಿಗೆ ಇದ್ದರೆ ಇದನ್ನು ಒಳಗಡೆ ಹಾಕಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡು ನಾನು ಮತ್ತೆ ಕಡೆ ದಂಡಿ ಕಡೆ ಈ ರೀತಿ ತಗೊಳ್ಳಿ ನೋಡ್ಕೊಳ್ಳಿ. ಎಷ್ಟು ನೀಟಾಗಿ ತಗೊಂಡೆಲ್ಲನು ಅರಿವು ಸ್ವಲ್ಪ ಕಟ್ರ ಮನೆ ಇತ್ತಂದರೆ ಏನು ಕಿರಿಕಿರಿಲ್ಲ ಅಂದರೆ ಚೆನ್ನಾಗಿ ಕಟ್ಟಾಕೋ. ಎಲ್ಲನೂ ಎಲ್ಲಿ ಮಸ್ತಾವೆ ಎಲ್ಲಿ ಕಟ್ ಮಾಡ್ತೇವೆ ಅಲ್ಲಿ ನೀಟಾಗಿ ಕಟ್ಟಾಕೋ. ಒಂದು ಸ್ವಲ್ಪ ಇದು ಪಂಜಾಗಿತ್ತ ಹಿಡಿತಿತ್ತಂದ್ರೆ ಒಂದು ಸ್ವಲ್ಪ ಬೇಜಾರಾಕೈತಿ ಫ್ರೆಂಡ್ಸ್. ಅದೇನು ಮಾಡ್ಕೋಕೆ ಹೋಗ್ಬಿಡಿ. ಖಂಡಿತವಾಗಿ ಅದೇನು ವರ್ಕ್ ಆಕೈತಿ. ಈ ರೀತಿ ನಡ್ನು ಈ ಕೆನಸಲ್ಲಿ ಒಳಗೆ ಮಾಡ್ಕೊಂಡು ಈ ರೀತಿ ಅದನ್ನು ಹಾಕೊಂಡು ಕುಡಿಸ್ಕೊಂಡು ಇಲ್ಲೊಂದು ಸೆಂಟರ್ ಪ್ಯಾಂಟ್ ಹಾಕೊಳ್ಳಿ ಓಕೆ. ಸೆಂಟರ್ ಪ್ಯಾಂಟ್ ಹಾಕೊಂಡು ಅರಿವಿ ಬಿಡ ಇಟ್ಕೊಳ್ಳಿ. ಫುಲ್ಲ ಇದನ್ನು ಕೆನಸ್ ಅನ್ನೋದು ಈಚೆ ಕಡೆ ಇಟ್ಕೊಂಡು ಈ ಕೆನಸದ್ದು ಮ್ಯಾಲೆ ಮಾಡ್ಕೊಳ್ಳಿ. ಸಫಾ ಇದ್ದದ್ದು ಮ್ಯಾಲೆ ಮಾಡ್ಕೊಂಡು ಅರಿವಿದು ಬಿಡ ಇಟ್ಕೊಳ್ಳಿ. ಆನಂತರ ಈ ಕೆನಸನ್ನು ಈ ರೀತಿ ಮ್ಯಾಲೆ ಇಟ್ಕೊಳ್ಳಿ. ಮ್ಯಾಲೆ ಇಟ್ಕೊಂಡು ಈ ರೀತಿ ಹಾಕೊಳ್ಳೋದನ್ನ ಆ ಕ್ಯಾನ್ವಾಸ್ ಸ್ಕೆಚ್ ಹೊಲಿಗೆ ಬರ್ಬೇಕು ಫ್ರೆಂಡ್ಸ್. ಇಬ್ಬರಿ ಕ್ಯಾನ್ವಾಸ್ ಸ್ಕೆಚ್ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಹೊಲಿಗೆ ಬರಬೇಕು. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಬಂತಂತೆ ಹೊಲಿಗೆ ಫ್ರೆಂಡ್ಸ್. ಆನಂತರ ಏನಾಗೈತಿ ಈ ಕಡೆ ಹೊಲಿಗೆ ಹಾಕೊಳ್ಳಿ. ಮತ್ತು ವಾಪಸ್ಸು ನಡಿಯಿಂದ ಹೊಳಿ ಈ ಕಡೆ ವಾಪಸ್ಸು ಅಂದ್ರೆ ಒಮ್ಮೆ ಏಕ ಹಾಕೋದ್ವಾರ ನಮ್ಗೆ ತೀರಾ ಪೇರ ಹಾಕಿ ಅದಕ್ಕೋಸ್ಕರ ನಮ್ಗೆ ಏನಾಗೈತಿ ಈ ಕಡೆ ಹೊಲಿಗೆ ಹಾಕೊಳ್ಳಿ. ಕ್ಯಾನ್ವಾಸ್ ಸ್ಕೆಚ್ ಅನ್ಬೇಕು ಪೂರ ಇದನ್ನು ಕ್ಯಾನ್ವಾಸ್ ಮ್ಯಾಗ ಒಂದು ಈಗ ಹತ್ತಿ ಸೇರ ಅಂತ ಹೇಳಕೈತಿ ಫ್ರೆಂಡ್ಸ್. ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಹೊಲಿಗೆ ನೋಡ್ಕೊಳ್ಳಿ. ಈ ರೀತಿ ಆಯಿತು. ಈ ರೀತಿ ನಾವು ಮಾಡ್ಕೊಂಡ್ರೆ ಕಲರ್ ಆಯಿತು ಫ್ರೆಂಡ್ಸ್. ನೋಡ್ಕೊಳ್ಳಿ ತೋರ್ಸಕ್ಕೆ ಈ ರೀತಿ ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡು ಹಾಕೊಂಡು ಇಷ್ಟು ಇಟ್ಕೊಂಡು ನಾವೇನು ಮಾಡ್ಕೊಂಡು ಒಂದು ಪೆನ್ಸಿಲ್ ತೊಗೊಳ್ಳಿ. ಒಂದು ಪೆನ್ಸಿಲರು ಒಂದು ಪೆನ್ ಹಾಕೊಂಡು ಈ ರೀತಿ ಗೆರೆ ಹಾಕೊಳ್ಳಿ. ಈ ಕ್ಯಾನ್ವಾಸ್ ಕಟ್ ಐತೆ ಕ್ಯಾನ್ವಾಸ್ ಕಟ್ ಹಚ್ಚಿ ಒಂದು ಗೆರೆ ಹಾಕೊಳ್ಳಿ. ಇಷ್ಟ ಆನಂತರ ಈ ಕಡೆಯಿಂದ ಈ ಕ್ಯಾನ್ವಾಸ್ ಕಟ್ ಹಚ್ಚಿ ಈ ಕಡೆ ಒಂದು ಗೆರೆ ಹಾಕೊಳ್ಳಿ. ಒಂದು ಕೊಡ್ಸಿ ತಿಳಿಸ್ತೀನಿ ತೆಗೆದಿಟ್ಕೊಳ್ಳಿಂದ ತಗೊಳ್ಕೊಂಡು ಇವನು ಏನು ಮಾಡ್ಕೊಳ್ಳಿ. ಇದನ್ನೆಲ್ಲ ಬರೋಬರ ಬರ್ಕೊಂಡ್ಬಿಡೋಣ. ಈ ಕಿಸೆ ಅನ್ನೋದು ಈ ರೀತಿ ಡಬ್ಬ ಹೊಸ್ಕೊಳ್ಳಿ. ಡಬ್ಬ ಹೊಸ್ಕೊಂಡು ಈ ಕಡೆ ಒಳಗಡೆ ಮಡ್ಚಿದ್ರಲ್ಲ ಮಡ್ಚಿದ ಹಚ್ಚಿ ನೀಟಾಗಿ ಹೊಲಿಗೆ ಬಂದಾಗ ನೋಡ್ಕೊಳ್ಳಿ. ನೀಟಾಗಿ ಹೊಲಿಗೆ ಎಷ್ಟು ನೀಟಾಗಿ ಹೊರಗಡೆ ಎಷ್ಟು ನೀಟಾಗಿದೆ ಒಳಗಡೆ ಎಷ್ಟು ಸ್ಟೇಟಾಗಿ ಹೊಲಿಗೆ ಹಾಕೊಂಡು ಸೈಡ್ ತೆಗೆದಿಟ್ಕೊಳ್ಳಿ. ಕಿಸೆ ಅನ್ನೋದು ತೆಗೆದಿಟ್ಕೊಂಡು ಹಾಕೊಂಡು ಏನು ಮಾಡ್ಕೊಳ್ಳಿ. ಇದು ಮುಂದಿನ ಪಕ್ಕ ಹಿಂದಿನ ಪಕ್ಕ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಎಡಗಡೆ ಸೈಡ್ ಇದು ಈ ಕಡೆ ಪಟ್ಟಿ ಇದು ಕಾಜು ಪಟ್ಟಿ ಇತ್ತಲ್ಲ. ಕಾಜು ಪಟ್ಟಿ ಮಾಡಲಿಕ್ಕೆ ನಾವು ಕ್ಯಾನ್ವಾಸ್ ಹಾಕೊಂಡು ಇಸ್ತ್ರಿ ಮಾಡ್ಕೊಂಡಿನಿ. ಈಗ ಏನು ಮಾಡ್ಕೊಳ್ಳೋ ಅದನ್ನು ಹೊಲಿಗೆ ಹಾಕೊಂಡು ಯಾವ ರೀತಿ ಒಂದು ಪದ ಮಡ್ಚಿದ್ರಲ್ಲಿ ಬಿಟ್ಟಾಗ ಇಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಹೊಲಿಗೆ ಹಾಕೊಳ್ಬೇಕು ಗೊತ್ತಿಲ್ಲ. ಒಂದು ಹೊಲಿಗೆ ಹಾಕಿ ತೋರಿಸ್ತೀನಿ. ಇಷ್ಟು ಹೊಲಿಗೆ ಹಾಕೋದು ಇದನ್ನ ಪೂರ ದಂಡಿಗೆ ಹಾಕೋದು ಅದನ್ನ ನೋಡ್ಕೊಳ್ಳಿ ತೋರಿಸ್ತೀನಿ. ಒಂದು ಹೊಲಿಗೆ ಅಷ್ಟು ಇಟ್ಕೊಂಡು ಏಕ ಹೊಲಿಗೆ ಹಾಕೋದು ನೋಡ್ಕೊಳ್ಳಿ. ಇಷ್ಟು ಹಾಕೊಂಡು ಇಲ್ಲಿ ಬಂದು ಬಳಸ್ಕೊಳ್ಳಿ. ಈ ರೀತಿ ಬಳಸ್ಕೊಂಡು ಕಡಿಮೆ ಮಾಡ್ಕೊಂಡು ಇದನ್ನ ದಂಡಿ ಹೆಚ್ಚು ಒಂದು ಹೊಲಿಗೆ ಹಾಕೊಳ್ಳಿ ವಾಪಸ್ಸು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ದಂಡಿ ಒಂದು ಹೊಲಿಗೆ ಹಾಕೊಳ್ಳಿ. ಈಗ ತೋರಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೀನಿ ಇಲ್ಲಿ ಒಳಗಡೆ ಎಷ್ಟಾಯ್ತು ಹೊರಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಪಟ್ಟಿ ಕಂಟ್ಲ ಪಟ್ಟಿ ನೋಡ್ಕೊಳ್ಳಿ. ಈಚೆ ಕಡೆ ಪಟ್ಟಿ ಕಣ ಆಯ್ತು ಗೊತ್ತಾಯ್ತು ಫ್ರೆಂಡ್ಸ್. ಈಚೆ ಕಡೆ ಪಟ್ಟಿ ಕಣ ಆಯ್ತು. ಇದು ಎಷ್ಟು ಪ್ಲೇನ್ ಆಯಿತು ನೋಡ್ಕೊಳ್ಳಿ. ಎಷ್ಟು ಚೆಂದ ಆಗ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಲಿಕ್ಕೆ ಆ ರೀತಿ ಆಗ್ತೈತಿ ಆಯ್ತು ಫ್ರೆಂಡ್ಸ. ನೋಡ್ಕೊಳ್ಳಿ ಈ ರೀತಿ ಆಯಿತು. ಇಷ್ಟು ಹಾಕೊಂಡು ಇದನ್ನ ವೇಸ್ಟ್ ಅನ್ನೋದು ತಗೊಂಡ್ಬಿಡಿ. ಇಷ್ಟು ತಗೊಂಡ್ಬಿಡಿ. ಭಾಳ ಕಟ್ ಮಾಡೋಕೆ ಹೋಗ್ಬಿಡಿ. ಕಾಲರ್ ಹಚ್ಚಿ ಕಟ್ ಮಾಡ್ಕೋಕೆ ಈಗ ಕಟ್ ಮಾಡೋಕೆ ಹೋಗ್ಬಿಡಿ. ಆನಂತರ ಬಡ್ಡೆ ಅನ್ನೋದು ಈ ರೀತಿ ಮಡಿಚೊಳ್ಕೊಂಡ್ಬಿಡಿ. ಈ ರೀತಿ ಮಡಿಚೊಳ್ಕೊಂಡ್ಬಿಡಿ. ನಾವು ಸ್ವಲ್ಪ ಸರ್ವಿಸ್ ಅದಕ್ಕೋಸ್ಕರ ಮೊನ್ನೆ ಇಷ್ಟು ಬಡ್ಡೆ ಮಡಿಸಿದ್ರೆ ಫ್ರೆಂಡ್ಸ್. ಮಡಿಸಿ ಒಂದು ದಂಡಿ ಹೆಚ್ಚು ಹೊಲಿಗೆ ಹಾಕೊಂಡ್ಬಿಡಿ. ಫಸ್ಟಿಗೆ ರಫ್ ಹಾಕೊಳ್ಳಿ. ಅಂದರೆ ಎರಡು ಹೊಲಿಗೆ ಹಾಕೋದು ಫಸ್ಟಿಗೆ ಮಾಡಿ ನೋಡಿ ಆ ರೀತಿ ರಫ್ ಓಕೆ. ಇದನ್ನ ಬಡ್ಡೆ ಒಂದು ಹೊಲಿಗೆ ಹಾಕೊಂಡ್ರೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡು ಇದು ಹೆಂಗಿಲ್ಲ ಪಟ್ಟಿ ಅನ್ನೋದು ಮ್ಯಾಮ್ ಕಾಣೋ ಮಾಡ್ಕೊಂಡು ಇದನ್ನು ಫಸ್ಟಿಗೆ ಕಾಣೋ ಮಾಡ್ಕೊಂಡು ಎರಗಡೆ ಸೈಡ್ ಇದ್ದ ಪಕ್ಕ ಇದನ್ನೇನು ಮಾಡ್ಕೊಳ್ಳಿ ಈ ರೀತಿ ಹಾಸ್ಕೊಳ್ಳಿ. ಈ ರೀತಿ ಹಾಸ್ಕೊಂಡು ಇಲ್ಲಿ ಒಳಗೆ ಬನ್ನಿ. ಒಳಗೆ ಬಂದು ಇಲ್ಲಿ ಇಟ್ಕೊಂಡು ಈ ಕಿಸೆ ಏನೈತೆ ಕಿಸೆ ಅನ್ನೋದು ಇಷ್ಟು ಮಾಡ್ಕೊಂಡು ಹಚ್ಕೊಳ್ಳಿ. ಅಂದರೆ ಈಗ ಬಗಲ್ ಏನೈತೆ ಫ್ರೆಂಡ್ಸ್ ಬಗಲ್ ತಗೊಂಡಿವಿ. ಬಗಲ್ ಲೆವೆಲ್ನ ಒಂದು ಗೆರೆ ಇರ್ತೈತಿ. ಇದ್ ಕಡೆ ಒಂದು ಗೆರೆ ಕಾಣೋದು ನೋಡ್ಕೊಳ್ಳಿ. ಇಲ್ಲಿ ಆಟಿನ ಗೆರೆ ಆ ಗೆರೆಗೆ ಬಗಲಿಗೆ ಸ್ಟೇಟ್ ಇರ್ತೈತೆ. ಅದನ್ನು ಸ್ಟೇಟಾಗಿ ಅಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್.
ಈ ಕಡೆ ನೋಡ್ಕೊಳ್ಳಿ ತೋರಿಸ್ತೀನಿ. ಹಾಂ, ಇಷ್ಟು ಗೆರೆ ಐತದ, ಇಷ್ಟು ಗೆರೆ ಇದ್ರೆ ಒಂದು 2 ಇಂಚು ಮಟ್ಟ ತೋರಿಸ್ತೀನಿ ಫ್ರೆಂಡ್ಸ್. ಈ ಕಡೆ ಒಂದು 2 ಇಂಚು ಇಟ್ಕೊಂಡು ಗ್ಯಾಪ್ ಇಟ್ಕೊಂಡು ಈ ಕಡೆ ಹಚ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ತೋರಿಸ್ತೀನಿ. ಹಾಂ, ಇಲ್ಲಿ ಗೆರೆ ಹೆಚ್ಚು ನಾನು ಈಚೆ ಕಡೆ ಇದಕ್ಕೆ ಹಚ್ಚಿ ಸ್ಟ್ರೇಟ್ ಮಾಡ್ಕೊಂಡು ಆದ ನಂತರ ನಾನು ಏನು ಮಾಡ್ತೀನಿ, ಒಂದು ಏಕ ಹಚ್ತೀನಿ ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ, ಮೊದಲು ಹಿಂಗೆ ಇಟ್ಕೊಂಡು ಈ ದಂಡಿಗೆ ಹೆಚ್ಚು ನಾವು ಹುಲಿ ಹಾಕೊಳ್ಳಿ ಫಸ್ಟಿಗೆ ನೋಡ್ಕೊಳ್ಳಿ. ಇಷ್ಟು ಫಸ್ಟಿಗೆ ಹೊಲಿ ಹಾಕೊಂಡು ಮತ್ತೆ ಈ ರೀತಿ ಹೊಳಸ್ಕೊಳ್ಳಿ, ಅಂದರೆ ಅದಕ್ಕೆ ಹೊಳಸ್ಕೊಳ್ಳಿ. ಮತ್ತೊಂದು 3 ಚುಚ್ಚಿ ಚುಚ್ಕೊಳ್ಳಿ. 3 ಚುಚ್ಚಿ ಚುಚ್ಕೊಂಡು ಆದ್ರೂ ನಮ್ಗೆ ಏನಾಗ್ತೈತಿ, ಮತ್ತು ಒಂದು ಸ್ವಲ್ಪ ಕ್ರಾಸ್ ಮೇಲೆ ಈ ರೀತಿ ಮಾಡ್ಕೊಳ್ಳಿ. ಓಕೆ, ಇಷ್ಟು ಮಾಡ್ಕೊಂಡು ಆದ ನಂತರ ಮತ್ತೆ ಈಗ ಸ್ಟ್ರೇಟ್ ಬನ್ನಿ. ಇಲ್ಲಿ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ರೇಟ್ ಕರೆಕ್ಟ್ ಆಯ್ತು ನೋಡ್ಕೊಂಡು ಒಂದು ಸ್ಟ್ರೇಟಿಂಗ್ ಹುರಿ ಹಾಕೊಂಡ್ರೆ ಮತ್ತೆ ಏನು ಮಾಡ್ಕೊಳ್ಳಿ, ಮತ್ತೆ ಈ ಕಡೆ ವಿ ಹಾಕೊಂಡು ಸ್ಟ್ರೇಟಿಂಗ್ ಬನ್ನಿ. ಒಟ್ಟು ತಲೆ ಹಚ್ಚೋದು ಮ್ಯಾಲೆ ಹಚ್ಚೋದು ಒಟ್ಟೆ ಮಾಡಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಇರಲಿ ಫ್ರೆಂಡ್ಸ್. ಹೊಲಿಗೆ ಅನ್ನೋದು ಫುಲ್ ಚೆನ್ನಾಗಿ ಕಾಣ್ತೈತೆ. ಅರಿವಿ ಟೀಚಿಂಗು ಅಂದ್ರೆ ಹೊಲಿಗೆ ಚೆನ್ನಾಗಿ ಕಾಣ್ತಾವೆ, ಅರಿವಿ ಲುಕ್ ಕಾಣ್ತೈತೆ ಫ್ರೆಂಡ್ಸ್. ಎಷ್ಟು ಸ್ಟೇಟ್ ಹೊಲಿಗೆ ಮಾಡ್ತಾರೋ ಅಷ್ಟು ಚೆನ್ನಾಗಿ ಕಾಣ್ತದೆ ಅರಿವಿ, ಮತ್ತೇನಿಲ್ಲ. ಎಷ್ಟು ದಂಡಿ ಕಡೆ ಬಂದು ಮತ್ತೆ ಈ ಕಡೆ ಬಂದು 3 ಚುಚ್ಚಿ ಅನ್ನೋದು ಹಾಕೊಳ್ಳಿ. ಒಂದೊಂದು ಕೈ ತಿರುಗಿಸ್ಕೊಳ್ಳಿ. ಅಲ್ಲಿ ಒಂದು ಮಿಷನ್ ಇರ್ತದೆ, ಹಿಂಗೆ 3 ಚುಚ್ಚಿ ಹೊಲಿ ಹಾಕೊಂಡು ಮತ್ತೆ ಹಿಂಗೆ ವಿ ಹಾಕರ್ನ ಹೊಲಿಸ್ಕೊಳ್ಳಿ. ಈ ರೀತಿ ವಿ ಹಾಕರ್ ಮಾಡ್ಕೊಂಡು ಹೊಲಿಸ್ಕೊಳ್ಳಿ. ಹೊಲಿಸ್ಕೊಂಡ್ರೆ ನೋಡ್ಕೊಳ್ಳಿ. ಇಲ್ಲ ಸ್ಟೇಟ್ ಹಾಕೊಂಡ್ಬಿಟ್ರೆ ಸ್ಟೇಟ್ ಹಾಕೊಂಡ್ಬಿಡೋದು ಫ್ರೆಂಡ್ಸ್. ಕಿಶೆ ಅನ್ನೋದು ಹಂಚ್ಕೊಂಡು ನೋಡ್ಕೊಳ್ಳಿ ಎಷ್ಟು ನೀಟಾಗೈತೆ ಕಿಶೆ ಅನ್ನೋದು. ಇದು ಒಂದು ಸ್ವಲ್ಪ ಜಗ್ಗಿದಂಗೆ ಇರ್ತಾವೆ, ಅವ್ನು ಏನು ಮಾಡಕ್ಕೆ ಹೋಗ್ಬಿಡಿ. ಜಸ್ಟ್ ಇಸ್ತ್ರಿ ಇನ್ನೊಮ್ಮೆ ಮಾಡಿಬಿಟ್ರೆ ಅದ್ರ ಮ್ಯಾಗ ಫೈನಲ್ ಆಗ್ತೈತಿ. ಏನು ಮಾಡಕ್ಕೆ ಹೋಗ್ಬಿಡಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಆಯಿತು. ಕಿಶೆ ಅನ್ನೋದು ಕರೆಕ್ಟಾಗಿ ಜಸ್ಟ್ ಆಯ್ತು. ಇನ್ನು ತಲೆ ಸೈಡ್ ಇಟ್ಕೊಂಡಾದ್ಮೇಲೆ ಈ ಹಿಂದಿನ ಪಕ್ಕದ ಏನೈತೆ, ಹಿಂದಿನ ಪಕ್ಕದ್ದು ಹೊಲ್ಕೊಳ್ಳೋಣ. ಈಗ ಏನು ಮಾಡ್ಕೊಂಡು ತೋಳು ಹೊಲ್ಕೊಳ್ಳೋಣ. ತೋಳು ಅಂದ್ರೆ ಸ್ಟೆಪ್ ಯಾವ್ಯಾವ ಬರ್ತಾವೆ ಅವ್ನು ಹಂಗೆ ಕೊಡ್ತೀನಿ ಫ್ರೆಂಡ್ಸ್. ನಾನು ಇವು ತೋಳು ಇಂದಲ್ಲ ಈ ರೀತಿ ಮಡಿಸಿ ಹೊಡ್ಕೊಂಡಿವ. ಈ ಪ್ಲೇಜ ಮಡಿಚಿಕೊಂಡಿವಿ, ಇಸ್ತ್ರಿ ಮ್ಯಾಗ ನಾವು ಮಾಡಿಸ್ಕೊಂಡಿವಿ. ಈ ರೀತಿ ಇವನ್ನ ದಂಡಿ ಕಲೆ ಒಂದೊಂದು ಹುಲಿ ಹಾಕೊಳ್ಳಿ. ಈ ಮಡಿಸ್ಕೊಂಡು ದಂಡಿ ಕಂಟ ಏನಿದೆ ಕಂಟಿ ಹೆಚ್ಚು ಹೊಲಿಗೆ ಹಾಕೊಳ್ಳಿ. ಒಂದು ಕಂಟದ ಮ್ಯಾಗ ಆ ಮಡಿಸೋದು ಪಟ್ಟಿ ಮ್ಯಾಗ ಕರೆಕ್ಟಾಗಿ ಹೊಲಿಗೆ ಹಾಕೊಳ್ಳಿ. ಅಷ್ಟು ಮಾಡ್ಕೊಂಡು ಇದು ಒಂದು ತೋಳಿ ಅದೇ ರೀತಿ ಇದನ್ನು ಹಂಗೆ ಪಟ್ಟಿ ಐತಿ. ಇದಾಗ ಮಡಿಸಿದ ಪಟ್ಟಿ ಇದಲ್ಲ, ಮಡಿಸಿದ ಪಟ್ಟಿ ಮ್ಯಾಗ ಕರೆಕ್ಟಾಗಿ ಹೊಲಿಗೆ ಹಾಕೊಳ್ಳಿ. ಹಾಂ, ಇಷ್ಟಾಯಿತು ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಲೇಡೀಸ್ ಅಂದ್ರೆ ಏನು ಮಾಡ್ಕೊಂಡು ಡೈರೆಕ್ಟ್ ಕೊಡಿಸ್ಬೇಕಾಗ್ತೈತಿ. ಇದು ಬಾಯ್ಸ್ ಐತೆ ಅಂದ್ರೆ ಹುಡುಗರ್ದೈತಿ. ಇದನ್ನ ಏನು ಮಾಡ್ಕೊಳ್ಳಿ, ಈ ಕಡೆ ದಂಡಿ ನೋಡ್ಕೊಳ್ಳಿ. ಈ ದಂಡಿ ಕಡೆ ಇದೇನು ಇಲ್ಲಿ ಪ್ಲೇನ್ ಕಾಣಾಯ್ತದೆ, ಇದು ಮಡಿಸಿದ ಒಳಗೆ ಹೋದು ಇದು ಪ್ಲೇನ್ ಕಾಣಾಯ್ತೆ. ಇದನ್ನೇನು ಮಾಡ್ಕೊಳ್ಳಿ, ಒಂದ್ಸಲ ಹಿಂಗೆ ಒಂದು ಕೋಲ್ಡ್ ಮಡ್ಚ್ಕೋಬೇಕು. ಒಂದು ಕೋಲ್ಡ್ ಅಂದ್ರೆ ಒಂದು ಪಟ್ಟಿ ಮಡ್ಚ್ಕೊಡಿ. ಇದು ಮಡ್ಚ್ಕೊಂಡು ಅದ್ರ ಮೇಲೆ ಒಂದು ಹುಲಿ ಹಾಕೊಳ್ಳಿ. ಯಾಕಂದ್ರೆ ಗೋಂಜ ಕಾಮ್ದಂಗೆ ಅದು ಒಳಗಡೆ ಮುಗಿಸ್ತೈತಿ. ಇಟ್ಟು ಮೇಲ್ಗಡೆ ಒಂದು ಹುಲಿ ಹಾಕೊಳ್ಳಿ. ಇಷ್ಟು ಆಯಿತಾ? ಇಷ್ಟು ಒಂದು ಹುಲಿ ಹಾಕೊಳ್ಳೋಣ. ಎಷ್ಟು ನೀಟಾಗಿ ಹಾಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಹುಲಿ ಹಾಕೊಂಡು ಇದನ್ನು ಒಂದು ಹುಲಿ ಹಾಕೊಳ್ಳಿ. ಇದು ತೋಳೋದು ಕಾಟಿ ಹಚ್ಚಿರಲ್ಲ, ಅದಕ್ಕೇನಾಗಲ್ಲ. ಓಕೆ, ಇಷ್ಟು ಮಾಡ್ಕೊಳ್ಳಿ. ನೀಟಾಗಿ ಫುಲ್ ಈಜಿ ಟ್ರಿಕ್ಸ್ ಇದು. ಸ್ಕೂಲ್ ಹುಡುಗರು ನೋಡ್ಕೊಳ್ಳಿ. ಅಷ್ಟು ನೀಟಾಗಿ ಹಾಕೊಂತೇವೆ. ಆಯಿತು, ಇದು ಆಯಿತು. ಇದು ಆದರೆ ಇವನು ಕಟ್ ಮಾಡ್ಕೊಳ್ಳಿ. ತೋಳಿನ ಅಡ್ಡು ನಡ್ಕೊಂಡು ಕಟ್ ಮಾಡ್ಕೊಂಡು ಇವನ್ನ ಇದೇ ರೀತಿ ನಾವು ಪುಂಜಾವಿನ ಮ್ಯಾಗ ಮಾಡ್ಕೊಂಡು ಈ ರೀತಿ ಕರೆಕ್ಟಾಗಿ ಅಡ್ಡು ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲ ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಕಚ್ ಮಾಡ್ಕೊಳ್ಳಿ. ಈ ರೀತಿ ಕಚ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ. ಆನಂತರ ಇದು ತೋಳು ಅದ ಸೇಮ್ ಟು ಮಾಡ್ಕೊಳ್ಳಿ. ಎರಡು ತೋಳು ಸೇಮ್ ಮಾಡ್ಕೊಳ್ಳಿ. ಇದು ತೋಳು ಸೇಮ್ ಮಾಡ್ಕೊಳ್ಳಿ. ಪೈಟ್ ಇಟ್ಕೊಂಡು ಇನ್ನೇನು ಮಾಡ್ಕೊಳ್ಳಿ. ಇದು ಇದ್ರದ್ದು ಬಾಜು ಅಂದ್ರೆ ಗುಂಡೆ ಪಟ್ಟಿ ಬಲಗಡೆ ಸೈಡ್ ಇದ್ದು ಗುಂಡಿ ಹಚ್ಕೋತಿರಲ್ಲ, ಅಂದ್ರೆ ಕುಡಿಕೆ ಬಿಟ್ಟಿ ಹಚ್ಕೋತೀರಿ, ಅದು ಸೈಡ್ ಇರ್ತದೆ. ಇದನ್ನೇ ಮಾಡ್ಕೊಳ್ಳಿ. ಒಳಗಡೆ ಒಂದು ಪಟ್ಟಿ ಮಡ್ಚಿದ್ದನ್ನ ಇರ್ತೈತಿ, ನಾವು ಇಸ್ತ್ರಿ ಮೇಲೆ ಮಡ್ಚಿರ್ತೀವಿ. ಅದರ ದಂಡಿ ಮೇಲೆ ಒಂದು ಹುಡಿ ಹಾಕೊಳ್ಬೇಕು. ಮಾಡ್ಕೊಳ್ಳಿ. ಒಟ್ಟು ಹೊಲಿಗೆ ಒಂದು ಸ್ಟೇಟ್ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಮೊದಲು. ಆನಂತರ ಅರಿವಿ ಒಂದು ಹೊಲಿಗೆ ಚೆನ್ನಾಗಿರುತ್ತೆ. ಮತ್ತೆ ಕಡೆ ಒಂದು ಮಡಿಸಿದ ದಂಡಿಗೆ ಥರ ತಗಡೆ ಮಡಿಸಿದ್ದೇನಿದ್ರೆ ಅದನ್ನು ಈ ರೀತಿ ಹುಲಿ ಹಾಕೊಳ್ಳಿ. ಓಕೆ, ಮಾಡ್ಕೊಳ್ಳಿ. ಅಷ್ಟು ನೀಟಾಗಿ ಯಾಕಂತೀರಿ, ಏನೂ ಇಲ್ಲ. ನಮ್ಮದು ಇಸ್ತ್ರಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನೂ ಕೆಲಸ ಇರೋಂಗಿಲ್ಲ. ಫುಲ್ ಈಜಿ ಫಿಕ್ಸೋದು ಆಯ್ತಲ್ಲ. ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ಇದು ಹಿಂದಿನ ಪಕ್ಕ ಏನಂತ, ಹಿಂದಿನ ಪಕ್ಕ ನಾವು ಒಂದು ಮಡ್ಚ್ಕೊಂಡಿವಿ. ದಂಡಿ ಗಿಡ ತಗಡೆ ಮಡ್ಚ್ಕೊಂಡಿದ್ದನ್ನ ಈ ರೀತಿ ನೋಡ್ಕೊಂಡು ಡಬಲ್ ಫೋಲ್ಡ್ ಮಡ್ಚಿದ್ದೈತಿ. ಇದನ್ನ ಒಂದು ಹೊಲಿಗೆ ಹಾಕೊಳ್ಳಿ. ಅದ್ರ ಮೇಲೆ ಅಷ್ಟು ನೀಟಾಗಿ ಯಾಕಂತ ಎಲ್ಲ
ಮಾಡ್ಕೊಳ್ಳಿ. ಇದನ್ನ ಹೊಲಿಗೆ ಹಾಕೊಂಡ್ರೆ ನಾನು ಇದು ಹೊರಗಡೆ ಬಾಜು ಹಾಕೈತೆ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣ್ತೈತೆ ಅಷ್ಟು ಮಾಡ್ಕೊಳ್ಳಿ. ಇದಾಯಿತು. ಇದಾದರೆ ಏನಾಯ್ತು, ಇದನ್ನ ಈ ರೀತಿ ಚಿತ್ತು ಹೋಗ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಮಾಡ್ಕೊಕ್ಕೆ ಹೋಗ್ಬಿಡಿ. ಡಬ್ ಹೋಗ್ಕೊಳ್ಳಿ, ಇದನ್ನ ಈ ರೀತಿ ಪ್ಲೇನ್ ಇದ್ದದನ್ನು ಮ್ಯಾಲೆ ಮಾಡ್ಕೊಳ್ಳಿ. ಇನ್ನು ಇದು ಶರ್ಟ್ ಏನು ಹೊಲಿಸ್ತೀವಿ ಆ ಸೇಮ್ ಇರಲಿ. ಆನಂತರ ಇದನ್ನ ಈ ರೀತಿ ಮಾಡ್ಕೊಂಡು ಇಲ್ಲಿ ವಿ ಆಕಾರ ಮೇಲೆ ನಾವು ಸೇಪ್ ಹಿಂದ್ಗಡೆ ಸೇಪ್ ಏನಿಲ್ಲ ಯಾಕೆ ಅಂದರೆ ಇದನ್ನು ವಿ ಸೇಪ್ ಇಡಂತಲ್ಲ ಹಿಂದ್ಗಡೆ ಸಣ್ಣ ಹುಡುಗರು ಒಂದು ವಿ ಸೇಪ್ ಇಡಲಿಕ್ಕೆ ಇದನ್ನು ಪಟ್ಟಿ ತೊಗೊಂಡು ಈ ರೀತಿ ಮ್ಯಾಲೆ ಇಟ್ಕೊಳ್ಳಿ. ಇಲ್ಲಿ ಎರಡು ಕಡೆ ಹೆಚ್ಚಾಗತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಕಡೆ ಹೆಚ್ಚಾಕೈತಿ ಈ ಕಡೆ ಹೆಚ್ಚಾಕೈತಿ, ಆ ಸೇಮ್ ಹೆಚ್ಚಾಗೊಂಡು ಇಟ್ಕೊಂಡು ಮತ್ತೆ ನೋಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ ತಾರೆ ಮೇಲೆ ಇಲ್ಲಿ ಶೋಲ್ಡರ್ ಕಡೆ ಅಂದ್ರೆ ಭುಜದ ಪಟ್ಟಿ ಕಡೆ ಈ ಮೂಲಿ ಇದು ಪಟ್ಟಿ ಇದೆ, ಏನು ಮ್ಯಾಗಿನ ಪಟ್ಟಿ ಇದೆ, ಪಟ್ಟಿ ಸೇಮ್ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ನೋಡ್ಕೊತ ಹೊಲಿ ಹಾಕೋಕು. ಈ ಎರಡು ಕಡೆ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ, ಎಕ್ಸ್ಟ್ರಾ ಅರಿವಿ ಕರೆಕ್ಟ್ ಆಯ್ತು ನೋಡ್ಕೊಳ್ಳಿ. ಕರೆಕ್ಟ್ ಆಯ್ತು. ನಾನು ಏನು ಮಾಡ್ತೀನಿ ಇಷ್ಟು ತೊಗೊಂಬರ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಮಾಡ್ಕೊಳ್ಳಿ. ಏನಪ್ಪ ಅಂದ್ರೆ ಇಷ್ಟು ಹಾಸ್ಕೊಳ್ಳಿ, ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ, ಎಲ್ಲ ಲೆವೆಲ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಐತೆ ನೋಡಿಕೊಂಡು ಲೆವೆಲ್ ಐತೆ ನೋಡಿಕೊಂಡು ಆನಂತರ ಹಿಂಗೆ ಕಚ್ಚ ಹಾಕೋತೀವಿ. ಅದು ಸೇಫ್ ತಗೊಂಡು ಒಂದು ಕಚ್ಚ ಹಾಕೋತಾರ ನಿಮ್ಗೆ ಕರೆಕ್ಟಾಗಿ ಪಾಯಿಂಟ್ ಸಿಗ್ತೈತಿ. ಗೊತ್ತಾಯ್ತಾ? ಒಂಚೂರು ಸರ್ಸ್ಕೊಳ್ಬೇಕು ಅಷ್ಟು ಇಟ್ಕೊಳ್ಳಿ. ಸೆಂಟ್ರಲ್ ಪ್ಯಾಂಟ್ ಇಲ್ಲಿ ಕಚ್ಚ ಹಾಕೊಳ್ಳಿ, ಆನಂತರ ಇಲ್ಲೊಂದು ಕಚ್ಚ ಹಾಕೊಳ್ಳಿ, ಆನಂತರ ಇಲ್ಲೊಂದು ಕಚ್ಚ ಹಾಕೊಳ್ಳಿ. ನಿಮ್ಗೆ ಅರಿವಿ ಸಾದ ಇರೋ ಅದನ್ನು ಕೂಡ್ಸ್ಕೊತ ಹೋಗ್ಲಾಕತ್ತೀವಿ ಫ್ರೆಂಡ್ಸ್. ಗೊತ್ತಾಯ್ತಾ? ನಾನು ಏನು ಕಚ್ಚ ಹಾಕೋದಿಲ್ಲ, ನಾನು ಕಲ್ಪತ್ನಾಗ ಎಲ್ಲ ಕಚ್ಚ ಹಾಕಿದ್ದೀನಿ. ಬಟ್ ನಿಮಗೆ ಹೇಳ್ಕೊಳತ್ತೀನಿ, ಇದು ನಿಮ್ಮದು ಅಂತ ದಯವು ಇದ್ದಿರ್ಬೇಕು ಫ್ರೆಂಡ್ಸ್. ನಾನೆಲ್ಲ ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಳತ್ತೀನಿ. ಈ ರೀತಿ ಒಬ್ಬರು ಹೇಳ್ಕೊಟ್ಟಿದ್ರು ನನಗೆ ಎಲ್ಲ ತಮಿಳು ತೆಲುಗು ಹಂಗೆ ನಮ್ಮ ಭಾಷೆ ತಿಳಿದ್ರಿಲ್ಲ ಹಂಗೆ ಅವ್ರು ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ನಾನು ಅದಕ್ಕೆ ನಾನು ಇಲ್ಲಿ ಕಲಿಯಾಗಿರೋ ಫ್ರೆಂಡ್ಸ. ಅದಕ್ಕೋಸ್ಕರ ಕಲೀಲಿ ಅಂತೇಳಿ ನಾನು ಹೇಳ್ಕೊಳತ್ತೀನಿ ಫ್ರೆಂಡ್ಸ್. ಖಂಡಿತವಾಗಿ ಕಲ್ತ್ಕೊಳ್ಳಿ. ಪ್ರತಿಯೊಬ್ಬರ ಮನೆ ಮಿಷನ್ ಇರ್ತಾವೆ, ಸಣ್ಣ ಮಿಷನ್ ಅಂತ ಇದ್ದೇ ಇರ್ತಾವೆ. ಖಂಡಿತವಾಗಿ ಎಲ್ಲರ ಮನೆ ಇದ್ದೇ ಇರ್ತಾವೆ ಸಣ್ಣ ಮಿಷನ್. ಈ ರೀತಿ ಹೊಂದಿ ಹಾಕೊಳ್ಳಿ. ಇವಾಗ ಹೊಲಿದ್ದೆ ಒಂದು ಸ್ವಲ್ಪ ನೋಡ್ಕೊಂಡು ಹೊಲಿಬೇಕಾಗ್ತೈತಿ. ಈ ರೀತಿ ಇಲ್ಲೊಂದು ಸ್ವಲ್ಪ ದಂಡಿ ಆದೈತೆ ನೋಡಿ, ಈ ರೀತಿ ಆಗಬಾರ್ದು, ಈ ರೀತಿ ಅರಿವಿ ಉಳಿಬಾರ್ದು. ನಾನು ಆಗೈತೆ ನೋಡಿ ಪ್ರಾಬ್ಲಮ್ ಅದು ತೋರ್ಸತ್ತೀನಿ. ಅದು ಫುಲ್ ನೀಟಾಗಿ ನೋಡ್ಕೊಳ್ಳಿ, ಈ ಕಡೆ ನೀಟಾಗಿ ಐತೆ ನೋಡ್ಕೊಳ್ಳಿ. ಹೊಲಿಗೆ ಇಷ್ಟು ನೀಟಾಗಿ ಬರಬೇಕು ಅಂದರೆ ಚಂದ ತಂದೈತೆ ಅರಿವಿ ಅನ್ನೋದು. ಹಂಗೆ ಅನ್ನೋದು ಚಂದ ತಂದೈತೆ ಹೊಲಿಗೆ ಸ್ಟೇಟ್ ಅದ ಎಲ್ಲ ಅರಿವಿ ಚಂದ ಆಗೋದು. ಗೊತ್ತಾಯ್ತಾ ಫ್ರೆಂಡ್ಸ? ನೋಡ್ಕೊಳ್ಳಿ, ಇವನ್ನೆಲ್ಲ ಈ ರೀತಿ ಕಟ್ ಮಾಡಿ ತಗೊಂಡ್ಬೇಕು. ಸೇಪ್ ಏನಿರ್ತಿಲ್ಲ ಹಂಗೆ ಹೊಲಿಸ್ಕೊಂಡ್ರೆ ಗೊತ್ತಾಗುತ್ತೆ ಆ ಸೇಪ್ ಅನ್ನೋದು. ಈ ರೀತಿ ಕರೆಕ್ಟಾಗಿ ಆ ಸೇಪ್ ತಗೊಂಡು ಕಟ್ ಮಾಡಿ ತಗೊಂಡು ಅದೇನು ವೇಸ್ಟ್ ಇರುತ್ತೆ ನಮಗೆ. ಕಟ್ ಮಾಡಿಬಿಟ್ಟು ಈಗ ಇದು ಸೇಪ್ ತಗೊಂಡು ಇದು ಹೆಂಗೈತಿ ಹಿಂಗೆ ಹಾಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಕೂಡಿಸ್ಬೇಕಲ್ಲ ಭುಜದ ಪಟ್ಟಿ ಇರಲಿ. ಇದು ಹೆಂಗೈತಿ ಹಿಂಗೆ ಹಾಸಕ್ಕೆ ಹೋಗ್ಬಿಡಿ. ಮ್ಯಾಗಿನ ಪಟ್ಟಿ ನಾವು ಹಚ್ಚಿರ್ತೀವಲ್ಲ ಅದನ್ನು ಮ್ಯಾಲೆ ಮಾಡ್ಕೊಳ್ಳಿ. ಪಟ್ಟಿನ ಮ್ಯಾಲೆ ಮಾಡ್ಕೊಳ್ಳಿ. ಪಟ್ಟಿ ಮ್ಯಾಲೆ ಮಾಡ್ಕೊಂಡು ಪಟ್ಟಿ ಅಷ್ಟೇ ಕೈ ಆಡ್ಕೊಳ್ಳಿ. ಬಟ್ಟೆ ಹಿಂಗೆ ಅರ್ಬಿ ಬಿಟ್ಬಿಟ್ಟಿದ್ನಿ ಈ ರೀತಿ ಪಟ್ಟಿ ಅಷ್ಟೇ ಕೈ ಆಡ್ಕೊಂಡು ಈ ರೀತಿ ಮಾಡ್ಕೊಂಡು ಈ ಪಟ್ಟಿ ಅಷ್ಟೇ ಉಳಿತು ಒಳಗಡೆ ಅದು ಮಡಿಸ್ತೀವಿ. ಹಿಂಗೆ ಒಳಗಡೆ ಮಡಿಸಿದಾಗ ಮಡ್ಸ್ಕೊಂಡು ಈ ಪಟ್ಟಿ ಒಂದೇ ಮ್ಯಾಲೆ ಇಟ್ಕೊಳ್ಳಿ. ಈ ರೀತಿ ಮ್ಯಾಲೆ ಇಟ್ಕೊಂಡು ನಾವೇನು ಮಾಡ್ಬೇಕು ಇವನ್ ತೊಗೋಣ. ಇವೆರಡು ಹಿಂದಿನ ಪಕ್ಕ ಮುಂದಿನ ಪಕ್ಕ ಬಂದೀವಿ. ಇದು ಎರಗಡೆ ಸೈಡ್ ಬಿಟ್ಟಿದ್ದು ಕಿಸೆದ್ದು ಅಂದ್ರೆ ಏನು ಮಾಡ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ದಬ್ಬ ಇಟ್ಕೊಳ್ಳಿ. ಈ ರೀತಿ ದಬ್ಬ ಇಟ್ಕೊಂಡು ಆದ ನಂತರ ಇಲ್ಲಿ ಕೂಡಿಸ್ಕೊಳ್ಳಿ. ಇಲ್ಲಿ ಬಂದು ಹೊಲಿಗೆ ಒಂದು ಚೂರು ಒಂದೆರಡು ದೂರ ಹೊಡ್ಕೊಳ್ಳಿ. ದಂಡಿಗೆ ಬಿಚ್ಚಬಾರ್ದು. ಆ ರೀತಿ ಮಾಡ್ಕೊಂಡು ಫಸ್ಟ್ ರಫ್ ಹಾಕೊಳ್ಳಿ. ಈ ರೀತಿ ಕೂಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬನ್ನಿ. ಇದನ್ನ ಏನೈತೆ ಬಲಗಡೆ ಸೈಡ್ದು ಗುಂಡೆ ಪಟ್ಟಿ ಏನೈತೆ ಅದನ್ನು ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನು ಕೂಡಿಸ್ಕೊಳ್ಳಿ. ಈ ರೀತಿ ಕೂಡಿಸ್ಕೊಂಡಿವಿ. ನಾವೇನು ಮಾಡ್ಕೋಬೇಕು, ಇಷ್ಟು ಹಾಸ್ಕೊಂಡಿದ್ನ ಇದೆಲ್ಲ ನೋಡ್ಕೊಳ್ಳಿ. ಈ ರೀತಿ ಹಾಸ್ಕೊಂಡಿದ್ದು ನೋಡಿ ಫಸ್ಟು ಅದು ಹೆಂಗೈತೆ ಹಂಗೆ ಹಾಸ್ಕೊಂಡಿದ್ದೆ ನಾವು ಫಸ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ರೀತಿ ಹಾಸ್ಕೊಂಡಾದ ನಂತರ ಈ ಕಡೆ ಥರ ನೋಡ್ಕೊಳ್ಳಿ. ತಳಗಡಿಂದ ನಾವು ಮಡಿಸಿಡ್ಕೊಂಡು ತಳಗಡಿಂದ ಏನು ಮಾಡ್ಕೊಳ್ಳಿ, ಈ ರೀತಿ ಸುಳಿಸ್ಕೊಳ್ಳಿ. ತಿಳ್ಕೊಂಡ್ರೆ ಫ್ರೆಂಡ್ಸ್ ಈ ರೀತಿ ಸುಳಿಸ್ಕೊಳ್ಳಿ. ಎಷ್ಟು ನೀಟಾಗಿ ಸುಳಿಸ್ಕೊಂಡು ಇದನ್ನು ಎರಡನ್ನೂ ಕೂಡಿಸ್ಕೋಬೇಕಾಗ್ತದೆ. ಬಡ್ಡೆಗೆ ಹತ್ತೈತಿದ್ದ ಅರಿವಿ ಇದನ್ನು ಈ ರೀತಿ ಮಾಡ್ಕೊಂಡು ಇಷ್ಟು ಹಾಕ್ಕೊಂಡು ಆ ಬಡ್ಡೆಗೆ ಹೊಲಿಗೆ ಕೈ ಹತ್ತಿರ್ತಿಲ್ಲ. ಬಡ್ಡೆಗೆ ಕೈ ಹತ್ತೈತಿ ಫ್ರೆಂಡ್ಸ್ ಇದಾವೆ. ಹೊಲಿಗೆ ಇಲ್ಲಿ ಕಂಟ್ಕೊಳ್ಳಿ. ಇದು ಕೈ ಹತ್ತೈತಿ. ಆ ಹೊಲಿಗೆ ಮ್ಯಾಚ್ ಸ್ಟ್ರೇಟಾಗಿ ಹಾಕೊಳ್ಳಿ. ಒಂದು ಅದು ತೋರಿಸ್ತೀನಿ. ಈ ರೀತಿ ಹೊಲಿಗೆ ಒಂದು ಸ್ಟ್ರೇಟಾಗಿ ಹಾಕೊಂಡ್ಬಿಡಿ. ನೋಡ್ಕೊಳ್ಳಿ, ಇಷ್ಟು ಸ್ಟ್ರೇಟಾಗಿ ಹೊಲಿಗೆ ಹಾಕೊಂಡ್ರೆ ಇಷ್ಟು ಸ್ಟ್ರೇಟಾಗಿ ಹೊಲಿಯೋದು. ಎರಡು ಸೈಡ್ ಒಂದು ಸ್ವಲ್ಪ ದಾರ ಹರಿಸ್ತು. ದಾರ ಕೊಂಡ್ಕೊಳ್ಳೋಣ. ಇಷ್ಟು ಮಾಡ್ಕೊಂಡು ಆದ್ರೂ ನಾವೇನು ಮಾಡ್ಕೊಳ್ಳೋಣ, ಇನ್ನು ಹೊಲಿಸೋಣ. ನಾನು ಯಾವ ರೀತಿ ಹೊರಗುತ್ತಲ್ಲ ಯಾವ ರೀತಿ ಹೊಳಿಸ್ಬೇಕು ನೋಡ್ಕೊಳ್ಳಿ. ಇವನ್ನ ಇದಕ್ಕೆ ನೋಡೋ ಕಾಲರ್ದು ಏನಂತೈತೆ ಕಾಲರ್ ಓಪನ್ ಹಾಕಿ ಜಗ್ಬೇಕು. ಅರಿವಿ ಈಚೆ ಕಡೆ ಜಗ್ಬೇಕು, ಈಚೆ ಕಡೆನೂ ಹೊಳೆ ಜಗ್ಬೇಕು. ಈ ರೀತಿ ಮಾಡ್ಕೊಳ್ಳಿ. ಹೊಳಿಸ್ಕೋಬೇಕನ್ನ ಹೊಳಿಸೋ ಆದ್ಮೇಲೆ ಈ ರೀತಿ ಹೊಳಿಸ್ಕೊಳ್ಳಿ.
ಹೊಲಿಸ್ಕೊಂಡು ಕಿಸೆ ಅನ್ನೋದು ಮ್ಯಾಗ ಮಾಡ್ಕೊಳ್ಳಿ. ಈ ರೀತಿ ಕಿಸೆ ಮ್ಯಾಗ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಈ ಕಡೆ ತೊಗೊಂಬಂದು ಇದು ಏನು ನಾವು ಅಟ್ಟು ಕೂಡಿಸಿರ್ತೀವಲ್ಲ, ಆ ಕೂಡಿಸಿದಲ್ಲಿ ಮೇಲ್ಗಡೆ ಒಂದು ಫುಲ್ಲು ದಂಡಿಗೆ ಒಂದು ಕುಚ್ಚು ಹಾಕೊಳ್ಳಿ. ಕೆಳಗಿನ ಅರಿವಿ ಬೇಕು ಹೊಲಿ ಹಾಕೊಳ್ಳಿ. ಅದು ನೀಟಿಗೆ ತೋರಿಸ್ತೀನಿ, ಅದು ಹೊಲಿ ಐತೆ. ದಂಡಿ ಕಡೆ ಹೊಲಿ ಹಾಕೊಳ್ಳಿ, ತೋರಿಸ್ತೀನಿ. ನೋಡ್ಕೊ ಎಷ್ಟು ನೀಟಾಗಿ ಹೊಲಿ ಐತೆ. ಈ ರೀತಿ ದಂಡಿ ಕಡೆ ಒಂದು ಹೊಲಿ ಹಾಕೊಳ್ಳಿ. ಗೊತ್ತಾಯಿಲ್ಲ ಫ್ರೆಂಡ್ಸಾ, ಜಸ್ಟ್ ಇದು ದಂಡಿ ಕಡೆ ಹೊಲಿ ಕರೆಕ್ಟಾಗಿ ಬೋದು ಮೇಲ್ಗಡೆ ಹೊಲಿ ಹಾಕೇನೆ. ಏನೇನು ಮಾಡ್ಕೊಳ್ಳಿ, ಇದು ಒಂದು ಸ್ವಲ್ಪ ಹೇರಾಪರ ಬಂದ ನೋಡ್ಕೊಳ್ಳಿ. ಈ ರೀತಿ ಹೇರಾಪರ ಬಂದ ನೋಡ್ಕೊಳ್ಳಿ. ಈ ರೀತಿ ಹೇರಾಪರ ಬಂದ್ರೆ ಹಿಂದಿಂದು ನಿಮ್ಮ ಕಡೆ ಮಾಡಿ ಹಚ್ಕೊಳ್ಳಿ. ಹಿಂದಿಂದು ನಿಮ್ಮ ಕಡೆ ಮಾಡಿ ಹಚ್ಕೊಂಡು ಈ ರೀತಿ ನೋಡ್ಕೊಳ್ಳಿ, ತೋರಿಸ್ತೀನಿ. ಇಲ್ಲಿಂದ ಒಂಚೂರು ತಕ್ಕೋದು ಹೋಗಿರ್ತದೆ. ಅದು ಹೋಗಿ ಕರೆಕ್ಟಾಗಿ ಕೊಡ್ಬೇಕು ಫ್ರೆಂಡ್ಸ್. ಆ ರೇಂಜಿಗೆ ತಗೊಳ್ಬೇಕಾಗ್ತೈತೆ ನೋಡ್ಕೊಳ್ಳಿ. ನಾನು ತಗೊಂಡಿದ್ದು ನಾನು ಕರೆಕ್ಟಾಗಿ ಕುಳಿತದ. ಆನಂತರ ಏನು ಮಾಡ್ಕೊಳ್ಳಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡಿಸ್ಕೊಳ್ಳಿ. ಈ ರೀತಿ ಎರಡು ಕೂಡಿಸ್ಕೊಂಡಾದ ನಂತರ ಇಷ್ಟು ಕೂಡಿಸ್ಕೊಂಡಾದ ನಂತರ ಇಲ್ಲೊಂದು ಪಾಯಿಂಟ್ ಹಾಕೊಳ್ಳಿ. ಇಷ್ಟು ಪಾಯಿಂಟ್ ಹಾಕೊಂಡು ಇದನ್ನು ಅದೇ ರೀತಿ ಹಳ್ಳಿ ಕಡೆ ಮುಂದಿನ ಪಕ್ಕ ನಿಮ್ಮ ಕಡೆ ಮಾಡ್ಕೊಂಡು ಹಿಂದಿನ ಪಕ್ಕ ಆ ಕಡೆ ಮಾಡ್ಕೊಂಡು ಹಾಕೊಂಡು ಇಲ್ಲಿ ಹೇರಾಪೇರಾದದ್ದು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀವಿ. ಗೊತ್ತಾಯ್ತು ಫ್ರೆಂಡ್ಸ, ಈ ರೀತಿ ಕಟ್ ಮಾಡಿ ತಗೊಂಡು ಸ್ಟ್ರೇಟಿಗೆ. ಆನಂತರ ಇವನ್ನ ಎರಡನ್ನೂ ಕೂಡಿಸ್ಕೊಂಡು ಒಂದು ಪಾಯಿಂಟ್ ಹಾಕೊಳ್ಳಿ. ಇಷ್ಟು ಪಾಯಿಂಟ್ ಹಾಕೊಂಡಿನಿ. ಇಲ್ಲಿ ತೋಳುಗಳ್ದಾರ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ತೋಳುಗಳು ಏನೈತೆ, ಈ ತೋಳುಗಳು ಯಾವ್ಯಾವ ಹಚ್ಕೋಬೇಕು ಯಾವ್ಯಾವ ಇಲ್ಲ ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ತೋಳು ಒಂದೈತಿ, ಇದು ಈ ರೀತಿ ಹಚ್ಕೊಳ್ಬೇಕು. ಆನಂತರ ಈ ತೋಳು ಈ ರೀತಿ ಹಚ್ಕೊಳ್ಬೇಕು. ಇದು ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಒಳಗಡೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ. ಇದು ಒಳಗಡೆ ಐತಿ, ಇದು ಒಳಗಡೆ ಐತಿ. ಇದು ಒಳಗಡೆ ಅಂದರೆ ಹೆಚ್ಚಿಗೆ ಬಡ್ಡೆ ಆಗಿದ್ದು ಹೆಚ್ಚಿಗೆ ಏನಿರ್ತೈತೆ ಅದು ಹಿಂದ್ಗಡೆ ಬರಬೇಕು. ಇದು ಒಳಗಡೆ ಕಟ್ಟಾಗೋದು ಮುಂದ್ಗಡೆ ಬರಬೇಕಲ್ಲ. ಇದು ಬಲಗಡೆ ಸೈಡ್ದು, ಇದು ಎಡಗಡೆ ಸೈಡ್ದು. ಹಿಂಗಾಕು ಇದನ್ನು ಬಲಗಡೆ ಸೈಡ್ ತೆಗೆದಿಟ್ಕೊಳ್ಳಿ. ಎಡಗಡೆ ಸೈಡ್ ಇರ್ತಿರಲಿ. ಇದನ್ನು ಏನು ಮಾಡ್ಕೊಳ್ಳಿ, ಈ ರೀತಿ ಉದ್ದಕ್ಕೆ ಹಾಸ್ಕೊಂಡು ಸೆಂಟರ್ ಪಾಯಿಂಟ್ಗೆ ಇಲ್ಲೊಂದು ಪಾಯಿಂಟ್ ಹಾಕಿದ್ದೀವಿ. ಆ ಪಾಯಿಂಟ್ ನಿಲ್ಲಿಸ್ಕೊಂಡು ಏನು ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು ಕಿಸೆದು ಏನೈತೆ, ಇದು ಎಲ್ಲಿದ್ರು ಕಿಸೆ, ಇದು ಕಿಸೆದೈತಿ. ಕಿಸೆದ್ದು ಈ ರೀತಿ ಡಬ್ ಹಾಕೊಳ್ಳಿ. ಈ ರೀತಿ ಡಬ್ ಹಾಕೊಂಡಾದಂಥ ಈ ಪಾಯಿಂಟ್ ಕೂಡಿಸ್ಕೊಳ್ಳಿ. ತೋರಿಸ್ತು ನೋಡ್ಕೊಳ್ಳಿ. ಈ ಪಾಯಿಂಟ್ ಕೂಡಿಸ್ಕೊಳ್ಳಿ. ಒಂದು ಚೂರು ಇಷ್ಟು ಗ್ಯಾಪ್ ಐತೆ ನೋಡ್ಕೊಳ್ಳಿ. ಇಷ್ಟು ಗ್ಯಾಪ್ ಇಟ್ಕೊಂಡು ಕೂಡಿಸ್ಕೊಳ್ಳಿ. ಒಂದು ಹೊಲಿಗೆ ಹಾಕೊಳ್ಳಿ. ಇಷ್ಟು ಈಗ ಯಾವ ಜಗ್ಗಿ ಹಾಕಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಈ ಮುದ್ದೆ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಒಂದು ಸ್ವಲ್ಪ ಕೈ ದೇಬೇಕಾಗಿದೆ. ಅಲ್ಲಿ ಕರೆಕ್ಟಾಗಿ ಹೊಲಿಗೆ ಬೆಳಕ ಯಾವ ಜಗ್ಗಿ ಹಾಕಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಅಷ್ಟೇ ಒಂದು ಸ್ವಲ್ಪ ಜಗ್ಕೊಳ್ಬೇಕು. ಅಂತ ಭಾಳ ಓವರ್ ಜಗ್ಗಿರ ಅಂದರೆ ಆ ರೀತಿ ಸರಿಯಾಗಿ ಕುಂದ್ರಲ್ಲ. ಎಷ್ಟು ಹೊಲಿಗೆ ಹಾಕೊಳ್ಳಿ. ಓಕೆ, ದಂಡೆ ಮಟ್ಟ ಹಾಕೊಂಡಿದ್ದೀನಿ. ಇದನ್ನ ಏನು ಮಾಡ್ಕೊಂಡು ಹೊಳ್ಳಿ ಉಲ್ಟಾ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಸೆಂಟ್ರ್ ಪಾಯಿಂಟ್ ಇದನ್ನು ಗೋಡ ಹಾಕಿಸಿ ಇಟ್ಕೊಳ್ಳಿ. ಇಲ್ಲಿಂದ ಹೊಲಿಗೆ ಹಾಕೊಳ್ಳಿ. ಮತ್ತು ಈ ಕಡೆ ಕೂಡಿಸ್ಕೊಳ್ಳಿ. ನಾನು ಆ ಕಡೆ ಕೂಡಿಸಿರಿ, ಇದನ್ನ ಈ ಕಡೆ ಕೂಡಿಸ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಹೊಟ್ಟೆ ಜಗ್ಗಾಡಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಅರಿವಿ ಜಗ್ಗಾಡಕ್ಕೆ ಹೋಗ್ಬಿಡಿ. ಆಯಿತು, ಇಷ್ಟಾರು ಫೈನಲ್ ಆಯಿತು. ಮತ್ತು ಇದು ನಡುವಿಂದ ಒಂದು ಸ್ವಲ್ಪ ಹೊಲಿಗೆ ಕಟ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಂಡಾದ್ರೂ ಇಲ್ಲಿ ಏನು ಮಾಡ್ಕೊಳ್ಳಿ, ಈ ಹೊಲಿಗೆ ಹೆಚ್ಚು ಇಷ್ಟು ಪಾಯಿಂಟ್ ತಗೊಳ್ಳಿ. ತೋರ್ಸಕ್ಕೆ ನೋಡ್ಕೊಳ್ಳಿ. ಇಷ್ಟು ಪಾಯಿಂಟ್ ತಗೊಳ್ಳಿ. ಯಾಕಂದ್ರೆ ಅದು ಅರಿವಿ ಸೇಫ್ ಹೊಳತ್ತ. ಇಲ್ಲಾರ ಅದನ್ನ ತಗೊಳ್ಳಿಕ್ಕಾದ್ರೆ ಹೊಳೋದಿಲ್ಲ. ಅಲ್ಲೊಂದು ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡ ಕತ್ತರಲ್ಲಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಕತ್ತರಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾಯಿತು. ಇದನ್ನು ಹೊಳಸ್ಕೊಳ್ಳಿ. ತೋಳಕ್ಕೆ ಬಲಗಡೆ ಕೈ ಹಾಕೊಳ್ಳಿ. ಈ ರೀತಿ ಹೊಳಸ್ಕೊಂಡು ಈ ರೀತಿ ಡಬ್ಬ ಹಾಕ್ಕೊಂಡು ಇದು ಈ ಕಡೆ ಬರಬೇಕು. ಎಡಗಡೆ ಸೈಡ್ನೂ ಬರಬೇಕು. ನಾವೇನು ಹಿಡಿಯತ್ತಿಲ್ಲ. ಇದು ಎಡಗಡೆ ಸೈಡ್ನೂ ಬರಬೇಕು. ಒಳಗಡೆ ಈ ಕಡೆ ತೋಳ ಕಡೆ ಹೋಗೋದು, ಈ ಕಡೆ ನಮ್ಮ ಮೈ ಕಡೆ ಬರಬೇಕು. ಅದು ಹೊಳಸ್ಕೊಳ್ಳಿ ಬಿಡಿ ಅಂತ ಅದನ್ನು ಹೊಲಿಗಿದ್ದು ಇದನ್ನು ಎಷ್ಟರ ಹೊಲ್ಕೊಂಡಿರೋ ಒಳಗಿಂದ ಹೊಳಸ್ಕೊಂಡು ಈ ರೀತಿ ಒಂದು ಹೊಲಿಗೆ ಹಾಕೊಳ್ಳಿ. ಈ ಇದೇನು ಪಟ್ಟಿ ಐತೆ, ಪಟ್ಟಿ ಲೆವೆಲ್ ಒಂದು ಗ್ಯಾಪ್ ಇಟ್ಟು ಹೊಲಿಗೆ ಹಾಕೊಳ್ಳಿ. ಅಂದ್ಕೊಳ್ಳಿ, ಯಾವ್ದಾದ್ರು ನೋಡ್ಕೊಳ್ಳಿ. ಇಷ್ಟು ಗ್ಯಾಪ್ ಇಟ್ಟು ಇಷ್ಟು ನೀಟಾಗಿ ಹಾಕೊಳ್ಳಿ. ಜಸ್ಟ್ ಹೊಲ್ಕೊಳ್ಳಿ. ನೀವು ಹೊಲಿಯೋದಿಲ್ಲ, ಜಸ್ಟ್ ಹೊಲ್ಕೊಂಡು ಆದ ನಂತರ ನೋಡೋಣ. ಮತ್ತು ಮುಂದಿನ ತೊಗೊಡ್ಸೋಣ. ಇದನ್ನು ಹೊಲ್ಕೊಂಡಿವಿ. ಇದನ್ನ ಇಷ್ಟು ಹೊಲ್ಕೋತೀವಿ. ಇದನ್ನೇನು ಮಾಡ್ಬೇಕು, ಎರಡು ಕೈಲಿ ಜಕ್ಕೊಂಡು ಕರೆಕ್ಟಾಗಿ ಇರಬೇಕು ಕೊಡಬೇಕಾಗೈತಿ. ಎರಡು ಕೈಲಿ ಜಕ್ಕೊಳ್ಬೇಕು. ಬಿಡೆಯಿಂದ ಮತ್ತು ಈ ಕಡೆ ಹೊಲಬಾರ್ದು. ಇದನ್ನ ಈ ಕಡೆ ಇರಬೇಕು. ಮೇಕನ್ನ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಒಟ್ಟು ಅದು ಮೂಲಿ ಭಾಳ ಕಾಡ್ತೈತಿ. ಒಂದು ಸ್ವಲ್ಪ ಕೈ ಕುಂದ್ರ ಮಟ್ಟ ಮುದ್ದೆ ಆದ ರೀತಿ ಆಕೈತಿ ಫ್ರೆಂಡ್ಸ್. ಇಂತಲೇ ಮುದ್ದೆ ಆದ ರೀತಿ ಆಕೈತಿ. ನಿಮ್ಮ ಕೈ ಕುಂದ್ರ ಮಟ್ಟ ಆಯ್ತಲ್ಲ. ಇಷ್ಟು ತೋಳು ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ. ಇಷ್ಟು ದೂರ ಹೊಲಿಗೆ ಹಾಕಿದ್ದೀನಿ ನಾನು. ಇಷ್ಟು ನೀಟಾಗಿ ಐತೆ ಹೊಲಿಗೆ ಅನ್ನೋದು ದೂರ ಹಾಕಿದ್ದೀನಿ ನಾನು. ಇಷ್ಟ ಇದಾದ್ರೂ ಒಳಗಡೆ ಸೈಡ್ ನೋಡ್ಕೊಳ್ಳಿ. ನಿಮಗೆ ಎಲ್ಲಿ ಗುಂಜಿಲ್ಲ ಏನಿಲ್ಲ. ಒಳಗಡೆ ಸೈಡ್ ಪ್ಲೇನ್ ಆಗಿಲ್ಲ. ಈ ರೀತಿ ಆಕೈತಿ. ಮಾಡಿ ಇದೊಂದು ತೊಗೊಳ್ಳಿ. ಇದೊಂದು ತೊಗೊಂಡು ಇದನ್ನ ಹೊಳೆ ಇದೇ ರೀತಿ ಹಚ್ಕೊಳ್ಳಿ. ಪುಂಜ ಮ್ಯಾಲೆ ಮಾಡಿ ಹಚ್ಕೊಳಿದ್ನಿ. ಈ ಕಡೆ ಪುಂಜ ಮ್ಯಾಲೆ ಮಾಡಿ ಹಚ್ಕೊಂಡ್ರೆ ಏನು ಮಾಡ್ಕೊಳ್ಳಿ, ಇದು ಹಿಂದಿನ ಪಕ್ಕ ಆ ಕಡೆ ಹೋಗಿ, ಮುಂದಿನ ಪಕ್ಕ ನಮ್ಮ ಕಡೆ ಬರಲಿ. ಇಷ್ಟು ಹಚ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ. ಇದು ದಬ್ಬ ಹಾಕ್ಸ್ಕೊಂಡಿವೆ. ಇನ್ನು ದಬ್ಬ ಹಚ್ಕೊಳ್ಬಿಟ್ಟು
ಈ ಪಾಯಿಂಟ್ ಹಾಕಿಬಿಟ್ಟು ಪಾಯಿಂಟ್ ಕೂಡಿಸ್ಕೊಂಡು ಅದ್ರ ಮೇಲೆ ಒಂದು ಹೊಲಿಗೆ ಹಾಕೊಳ್ಳಿ ಅರ್ಧ ಕೆಜಿಗೆ ಇಷ್ಟು ಮಾಡ್ಕೊಂಡು ಆದ ನಂತರ ಒಂದು ಕೂಡಿಸ್ಕೋತ ಬನ್ನಿ. ಪ್ರತಿಯೊಂದು ಏಕ ಕೂಡಿಸ್ಕೊಳ್ಳಿನ ಇಷ್ಟು ಕೂಡಿಸ್ಕೊಳ್ಳಿ. ಕರೆಕ್ಟಾಗಿ ಎಲ್ಲರೂ ಸ್ಟ್ರೇಟಾಗಿ ಮಾಡಿಕೊಂಡು ಒಂದು ಬರ್ಬರ್ ಹೊಲಿಗೆ ನೋಡ್ಕೊಳ್ಳಿ. ಇಷ್ಟು ಹೊಲಿಗೆ ಹಾಕೊಂಡು ಕಟ್ ಮಾಡ್ಕೊಂಡು ಆದ ನಂತರ ಮತ್ತೆ ಈ ಕಡೆ ಇದನ್ನು ಮಾಡ್ಕೊಂಡು ಇದನ್ನು ಕೊಂಚ ಕಟ್ ಮಾಡ್ಕೊಂಡು ಎಷ್ಟರ ಇದನ್ನು ಅದೇ ರೀತಿನ ಹೊಲಿಗೆ ಹಾಕೊಳ್ಳಿ. ಇಷ್ಟು ಸೇಮ್ ಎರಡು ಸೇಮ್ ಮಾಡ್ಕೊಳ್ಳಿ. ಅದು ತೋಳು ಹಂಗೆ ಮಾಡಬೇಕು, ಇದು ತೋಳು ಹಂಗೆ ಮಾಡಬೇಕು. ಆಯಿತಾ? ಈ ರೀತಿ ಎರಡೂ ಒಟ್ಟು ಮುದ್ದೆ ಮಾಡೋಕೆ ಹೋಗ್ಬಿಡಿ. ಕರೆಕ್ಟಾಗಿ ಕೊಡಲಿ. ಹೊಲಿಗೆ ಅನ್ನೋದು ಹೊರಗೆ ಈ ರೀತಿ ಮಾಡೋಕೆ ಹೋಗ್ಬಿಡಿ. ಕರೆಕ್ಟಾಗಿ ಬರಲ್ಲ, ಅದು ಎಷ್ಟು ಹಾಕತ್ತಿರತ್ತಲ್ಲ ಅದು ಕರೆಕ್ಟಾಗಿ ಬರ್ತದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಬಂಕ್ನ ಇದನ್ನ ಮೇಲ್ಗಡೆ ನಾವು ಹೊಲಿಗೆ ಹಾಕಿದಂತ ಒಂದು ಕಟ್ ಮಾಡ್ಕೊಳ್ಳಿ. ಒಂದು ಪಾಯಿಂಟು ಇಷ್ಟು ಕಟ್ ಆಯಿತು. ಇದನ್ನೇ ಮಾಡ್ಕೊಳ್ಳೋಣ, ಒಂದು ಪಾಯಿಂಟ್ಗಳು ಹಾಕೋದು ಹೋಗ್ಬೇಕು. ಇಷ್ಟು ತೋರ್ಸಾಕ ಅಂದ್ಕೊಳ್ಳಿ. ಇಷ್ಟ ಅದು ರೌಂಡ್ ಶೇಪ್ ಹೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತೆ, ಅಂದರೆ ಜಗ್ಗುದಿಲ್ಲ. ಅದನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಜಗ್ತೈತಿ. ಪೂರ ಹೊಲಿಗೆ ಗಿಚ್ಚು ಫುಲ್ ಸೀರಿಯಸ್ಲಿ ಕಟ್ ಮಾಡ್ಕೊ ಹೋಗ್ಬಿಡಿ. ಒಂದು ಸ್ವಲ್ಪ ನಾರ್ಮಲ್ ಕಟ್ ಮಾಡ್ಕೊಳ್ಳಿ. ಆಯಿಲ್ಲ? ಇಷ್ಟ ಕಟ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಂಡಿವಿ. ಎಲ್ಲ ಕಚ್ ಹಾಕ್ಕೊಂಡು ಹೊಳಿ ಏನು ಮಾಡ್ಕೊಳ್ಳಿ, ತೋಳಿ ಕಡೆ ಬಲಗಡೆ ಸರ್ ಮಾಡ್ಕೊಳ್ಳಿ. ಮತ್ತು ಹೊಳಿ ವಾಪಸ್ಸು ಈ ಕಡೆ ಮಾಡ್ಕೊಂಡು ಜಗ್ ಹಿಡ್ಕೊಂಡು ಈ ರೀತಿ ಒಂದು ಪಾಠ ಮಾಡ್ಕೊಳ್ಳಿ. ಹಾಕೊಳ್ಳಿ ತೋಳಿ ಹೊಲಿಗೆ. ನೋಡ್ಕೊಳ್ಳಿ, ಈ ರೀತಿ ಹಾಕೊಳ್ಳಿ ಎಲ್ಲ ಜಸ್ಟು. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಹೊಲಿಯಕ್ಕೆ ಅಂತೇಳಿ ಒಂದು ಸ್ವಲ್ಪ ಜಗ್ ಹಿಡ್ಕೊಳ್ಳಿ. ಎರಡು ಕಡೆ ಅರಿವಿ ಜಗ್ ಹಿಡ್ಕೊಂಡು ಕರೆಕ್ಟ್ ಕೊಡಿ ಭಯ. ಎರಡು ಕಡೆ ಜಗ್ ಹಿಡ್ಕೊಂಡು ಕರೆಕ್ಟಾಗಿ ಅರಿವಿ ಭಯ ಕೊಟ್ಟರೆ ಕರೆಕ್ಟಾಗಿ. ನೋಡ್ಕೊಳ್ಳಿ, ಇದು ತೋಳು ಅಷ್ಟು ನೀಟಾಗಿ ಆಗೈತಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಚ್ಕೊಂಡು ಪ್ಲೇನ್ ಆಗೈತಿ. ಏನು ಕಿರಿಕಿರಿ ಇಲ್ಲ, ತೊಂದರೆ ಇಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ಪುಂಜೋಳಿ ಏನಾರು ಬಂದರೆ ಕಟ್ ಮಾಡ್ಕೊಂಡ್ಬಿಡಿ. ಆನಂತರ ಏನು ಮಾಡ್ಕೊಳ್ಳಿ, ಈಗ ತೋಳಿನ ಎರಡು ಬಾಯಿ ಹಿಡ್ಕೊಳ್ಳಿ. ತೋಳಿನ ಎರಡು ಬಾಯಿ ಹಿಡ್ಕೊಂಡು ಈ ರೀತಿ ದಬ್ಬ ಹೊಲಿಸ್ಕೊಂಡು ಈ ಕಡೆ ಎರಡೂ ಪ್ಲೇನ್ ಈ ಮೂಲಿಯನ್ನು ಹಿಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ತೋರ್ಸೋದು ನೋಡ್ಕೊಳ್ಳಿ. ಈ ಮೂಲಿನೂ ಹೊಲಿಸ್ಕೊಂಡು ಈ ಮೂಲಿನ ಹಿಡ್ಕೊಳ್ಳಿ. ಹಿಡ್ಕೊಂಡು ಈ ತೋಳಿನ ಬಡ್ಡಿ ಅಂತಾರ ಬಗಲಿಗೆ ಹಿಡ್ಕೊಂಡು ಇದನ್ನು ದಂಡಿ ಕಡೆ ಈ ಕಡೆ ಬಾಯ ಕೊಟ್ಕೊಳ್ಳಿ ಅಂತ ಈಗ ನೋಡ್ಕೊಳ್ಳಿ. ಇಷ್ಟು ಕೊಟ್ಕೊಂಡು ಆದ್ರೂ ಏನಂತೈತಿ, ಇದನ್ನ ಹೊಲಿಗೆ ಈಗ ಒಂದು ಅರ್ಧ ಇಂಚ್ ಅಷ್ಟು ಹೊಲಿಗೆ ಹಾಕೊಳ್ಳಿ ಒಳಗಡೆ. ಯಾಕಂದ್ರೆ ಅಷ್ಟೇ ಗ್ಯಾಪ್ ಇರ್ತೈತೆ. ಅದು ಜಸ್ಟ್ ಒಳಗೆ ಸೇಪ್ ಮೇಲೆ ಹಿಂಗೆ ಒಳಗಡೆ ಸೇಪ್ ಮೇಲೆ ತಗೊಂಡಿರ್ತೀವಿ. ಅದಕ್ಕೆ ನೋಡ್ಕೊಳ್ಳಿ ಹಾಕೊಂಡ್ರೆ ಇದನ್ನೆಲ್ಲ ತೋಳಿಗೆ ಹಾಕೊಳ್ಳ. ಇಲ್ಲಿ ನೋಡ್ಕೊಳ್ಳಿ ಫುಲ್ ಕರೆಕ್ಟಾಗಿ ಹಾಕೊಂಡು ಅಲ್ಲೊಂದು ಸ್ವಲ್ಪ ರಫ್ ಹಾಕೊಂಡ್ರೆ ಅರ್ಬಿಯಲ್ಲಿ ತೋಳಿನಾಗ ಮಗದಾಗ ಬಿಚ್ಚೋದಿಲ್ಲ. ಅಲ್ಲಿ ಕಡೆ ಒಂದು ಸ್ವಲ್ಪ ರಫ್ ಹಾಕೊಂಡ್ಬಿಡಿ. ಎಲ್ಲ ನೀಟಾಗಿ ಎಲ್ಲಿ ಬಿಚ್ಚೋದಿಲ್ಲ ಅರ್ಬಿ. ಇಷ್ಟು ಹಾಕೊಂಡು ಎಲ್ಲ ಕಂಪ್ಲೀಟ್ ಆಯಿತು ಒಂದು ಸೈಡ್ದು. ಇದನ್ನೇ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ದು ಈ ರೀತಿ ಹಿಡ್ಕೊಳ್ಳಿ. ಒಂದು ತೋಳುಗಳು ಅದೇ ರೀತಿ ಡಬ್ಬ ಹೊಲಿಸ್ಕೊಂಡು ಇವ್ನು ತೋಳಿನ ಮೂಲಿ ಹಿಡ್ಕೊಂಡು ಈ ರೀತಿ ಹೊಲಿಸ್ಕೊಳ್ಳಿ. ಈ ರೀತಿ ಹೊಲಿಸ್ಕೊಂಡು ಆದ್ಮೇಲೆ ಎರಡೂ ಸಣ್ಣ ಹಿಡ್ಕೊಳ್ಳಿ. ಹಿಡ್ಕೊಂಡು ಇವ್ನು ಬಗಲ್ ಹಿಡ್ಕೊಳ್ಳಿ. ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ. ಫುಲ್ ನೀಟಾಗಿ ಕರೆಕ್ಟಾಗಿ ಏನೈತಿ. ನೀವು ಸ್ಟಾರ್ಟಿಂಗ್ ಹೊಲಿಯೋರಿಗೆ ಒಂದು ಸ್ವಲ್ಪ ಹೇರಾಪೇರ್ ಬರ್ತಾವೆ. ಹೇರಾಪೇರ್ ಬಂದಾಗ ಏನು ಮಾಡ್ಬೇಕು, ಇವ್ನು ಏನು ಇರ್ತಾರೋ ಇವನ್ನ ದಂಡಿ ಕಟ್ಟು ಬಿಡ್ಡೆ ಮಡ್ಸ್ಕೊಂಡು ಬಿಡೋದು ಅಷ್ಟೇ. ಯಾವ್ದು ಹೇರಾಪೇರ್ ಬಂದಿತ್ತು ಅದು ಈ ಮೂಲಿ ಬಗಲ್ ಹಿಡ್ಕೊಂಡು ಗೊತ್ತಾಕೈತೆ ಅದ. ಈ ಬಗಲ್ ಎರಡು ಹಿಡ್ಕೊಂಡು ಯಾವ್ದು ಹೇರಾಪೇರ್ ಬಂದಿದ್ದು ನೋಡಿ ಇದನ್ನ ದಂಡಿ ಮಡ್ಸಿಬಿಡ್ತೀವಿ. ಇಲ್ಲಿ ದಂಡಿ ಮಡ್ಸಿಬಿಡೋದು ಒಳ್ಳೆ ಪಸುವ. ಆ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಏನು ತೊಂದರೆ ಬರೋಂಗಿಲ್ಲ. ಇಲ್ಲಾರ ಓದಲ್ಲಿ ಅಲ್ಲಿ ಬಿಟ್ಟರೆ ಅಂದ್ರೆ ಏನಾಕೈತೆ ಅಲ್ಲಿ ಹೋಗಿ ಗಂಟು ಹಾಕೈತೆ. ಅದು ಚಂದ ಕಾಣೋಲ್ಲ. ಗೊತ್ತೈತಿ ಫ್ರೆಂಡ್ಸ್, ನೀರಿಗೆ ಬೀಳ್ತೈತಿಲ್ಲ. ಇಷ್ಟು ಅರ್ಧ ಇಂಚಿಗೆ ಹುಡಿ ಹಾಕಿ ಬಿಡ ಅಂತ ಡ್ರಾಪ್ ಕೊಡಿ ದಂಡಿ. ಫಸ್ಟ್ ಈಗ ಸ್ಟಾರ್ಟ್ ಮಾಡೋದು ಅರ್ಧ ಇಂಚ್ ಏಕೆ ಹಾಕೋತ ಬನ್ನಿ. ಒಂದು ಸ್ವಲ್ಪ ಯಂತ್ರ ಸಪ್ಲ ಮಾಡೈತಿ ಎಣ್ಣೆ ಹಾಕಿ ಬಂದು ಕುಡಿತು. ಆಮೇಲೆ ನಿಮ್ಮ ತೋಳು ಏನೈತೆ ತೋಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ರಫ್ ಹಾಕೊಳ್ಳಿ. ಬದಲಿಗೆ ರಫ್ ಹಾಕೊಂಡು 1 ಇಂಚ್ ಇಲ್ಲಿ ಬರ್ಬಿಡಿ. 1 ಇಂಚ್ ಒಳಗಡೆ ಬರ್ತದೆ ನೋಡ್ಕೊಳ್ಳಿ. ಯಾವ ರೀತಿ ಬರ್ತದೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ 1 ಇಂಚ್ ಬಂದು ಒಳಗಡೆ ಶೇಪ್ ಮಾಡ್ಕೊಂಡು. ಯಾಕಂದ್ರೆ ತೋಳಿಗೆ ಒಂದು ಸ್ವಲ್ಪ ಸೇಫ್ ಕಾಣ್ತೇನೆ ಅಂತ ಎಷ್ಟು ಕಟ್ ಮಾಡ್ತೀನಿ ಒಂದು ತೋಳಿಗೆ ಸ್ವಲ್ಪ. ಓಕೆ, ಇವನ್ನೆಲ್ಲ ಕಟ್ ಮಾಡ್ಕೊಂಡು ಉರ್ಲಾಕ್ ಮಿಷನ್ ಇತ್ತಂದ್ರೆ ನಿಮ್ಗೆ ಉರ್ಲಾಕ್ ಬೇಕಂದ್ರೆ ನಿಮ್ಮ ಮನ್ಯಾಗ ಉರ್ಲಾಕ್ ಇದ್ದಿಲ್ಲ ಅಂದ್ರೆ ತೋರಿಸ್ತೀನಿ ಉರ್ಲಾಕ್ ಮಿಷನ್ ಫ್ರೆಂಡ್ಸ. ನೋಡ್ಕೊಳ್ಳಿ ಫ್ರೆಂಡ್ಸ, ಉರ್ಲಾಕ್ ಮಿಷನ್ ತೋರಿಸ್ತೀನಿ. ಲೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ. ಉರ್ಲಾಕ್ ಮಿಷನು ನೋಡ್ಕೊಳ್ಳಿ. ಈ ರೀತಿ ಈ ಮಿಷನ್ ಇರಲಿಲ್ಲ ಅಂದರೆ ನಿಮ್ಮ ಊರಲ್ಲಿ ಹೊಲಿಗೆ ಮಿಷನ್ ಯಾರ್ದವಲ್ಲ ಅವ್ರ ರೀತಿಯಾಗಿ ಹೋಗಿ ಹೊಲಿಗೆ ಉರ್ಲಾಕ್ ಹಾಕೊಂಬಿಡಿ. ಎಲ್ಲರೂ ಇರಲಿಪ್ಪ ನಮ್ಮ ಮನೆಯನ್ನದಾವು ಯಾರು ಉರ್ಲಾಕ್ ಇರ್ಲಿಕ್ಕೆ ನಡೀತೈತೆ ಅಂದ್ರೆ ಏನು ಮಾಡ್ಬೇಕು ಫ್ರೆಂಡ್ಸ, ಅಷ್ಟೇ ಏನಿರಲಿ ಪರವಾಗಿಲ್ಲ, ಅಷ್ಟೇ ಇರಲಿ.
ಈಗ ಏನು ಮಾಡ್ಕೊಂಡು ನಾವು ಕೂಡಿಸ್ಕೊಂಡಿವಿ, ಎಲ್ಲ ಮುಗಿತೀನಿ. ಕಲರ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ ತಿಳಿಸ್ತೀನಿ ನೋಡ್ರಿ. ಕಲರ್ ಒಂದು ಕೂಡಿಸೋದು ಯಾವ ರೀತಿ ಇಲ್ಲಿ ಬಂದಿದ್ದ ಕಲರ್ದೂ ಗ್ಯಾಪ್ ಐತಿ ಇಲ್ಲಿ ಬಾಯಿ. ಇದನ್ನೇ ಮಾಡ್ಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಂಡು ಇಲ್ಲಿ ಎಲ್ಲ ಪಂಚಾಂಗ ಕಟ್ ಮಾಡ್ಕೊಳ್ಳಿ. ಮೊದಲು ಇವನ್ನ ಕಟ್ ಮಾಡ್ಕೊಂಡು ಹಾಕೊಂಡು ಇವು ನಡ್ನು ಇಷ್ಟು ಕೂಡಿಸ್ಕೊಳ್ಳಿ, ಕಲರ್ ಕೂಡಿಸೋಲಿ. ಮತ್ತು ಈ ದಂಡಿಗೆ ಬನ್ನಿ. ಈ ಕಡೆ ಇಷ್ಟು ಹೇರಪೇರ ಐತೆ ಅನ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ಹೇರಪೇರ ಐತೆ ಅಂದ್ರೆ ಗುಂಡೆಪಟ್ಟಿ ಹೇರಪೇರ ಐತೆ. ಗುಂಡೆಪಟ್ಟಿ ಅದನ್ನ ಜಕ್ಕೊಂಡು ಕರೆಕ್ಟಾಗಿ ಇಲ್ಲಿ ಈಚೆ ಕಡೆ ಬಡ್ಡಿಯಾಗಿಂದ ಏನೈತೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಕಡೆ ಮೇಲ್ಗಡೆ ಬಂದು ಕೊಳ ಕಡೆ ಬಂದು ಒಂದಿಟ್ಟು ಹೆಚ್ಚೈತೆ, ಹೆಚ್ಚಿದ್ದನ್ನು ಕೊಳ ಕಡೆ ಬಂದದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟು ಈಗ ಅದ ಫ್ರೆಂಡ್ಸ್, ಅದೆಲ್ಲ ನಾವು ಕಟ್ ಮಾಡೋದು ಅಡ್ಜಸ್ಟ್ ಮಾಡೋದು ಎಲ್ಲ ಈಗ ಇರ್ತೈತೆ ನೋಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿದ್ನ ಕಟ್ ಮಾಡ್ಕೊಂಡು ಆದ್ರೂ ನಾವು ಏನಕ್ಕೈತಿ ಒಂದ್ಸಲ ಚೆಂದಾಗಿ ಸೇಫ್ ತಗೊಳ್ಳಿದ್ನ. ಸೇಫ್ ತಗೊಂಡು ಅಂತ ನಾವು ಹಿಡಿದು ನೋಡೋಣ. ಈ ರೀತಿ ಚೆನ್ನಾಗಿ ಸೇಫ್ ತೊಗೊಳ್ಳಿದ್ದೆ. ಒಂದು ಸ್ವಲ್ಪ ಪೇರಾಪೇರ ಇರ್ತೈತೆ, ಭಾಳ ತೆಗಿಯಕ್ಕೆ ಹೋಗ್ಬಿಡಿ. ಮೊದಲು ಕಾಲರ್ ಹಿಡಿದು ನೋಡ್ಕೊಳ್ಬೇಕು. ನಾನು ಬಟ್ ಹಂಗೆ ಕಟ್ ಮಾಡ್ತೀನಿ. ಇಷ್ಟ ಕರೆಕ್ಟಾಗಿ ಒಂದು ಚೂರು ಪೇರಾಪೇರ ತಗೊಂಡಿದ್ದೆ. ಓಕೆ, ಇಷ್ಟು ಇಟ್ಕೊಂಡ್ಬಿಡೋಣ. ಈ ಕಲರ್ ಏನು ಗೆರೆ ಹಾಕೊಂಡಿಲ್ಲ, ಈ ಕಲರ್ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಇದೇ ಮಾಡ್ಕೊಳ್ಳಿ. ಈ ಬಲಗಡೆ ಸೈಡಿದ್ದು ಗುಂಡೆ ಹಚ್ಚೋದಿರ್ತೈತೆ, ಕಾಜುದಲ್ಲ ಗುಂಡೆ ಹಚ್ಚೋದು ಕ್ಯಾನ್ವಾಸ್ ಇಲ್ದದ್ದು. ಆ ಮೂಲಿ ಇಲ್ಲಿ ಇಟ್ಕೊಳ್ಳಿ. ಆ ಮೂಲಿ ಇಲ್ಲಿ ಇಟ್ಕೊಂಡು ಏನು ಮಾಡ್ಕೊಳ್ಳಿ, ಇಟ್ಟು ಕೂಡಿಸ್ಕೋತ ಬಣ್ಣಿನ ಈ ರೀತಿ ಹಿಡ್ಕೊಳ್ಳಿ. ಹಿಡ್ಕೋತ ಬಂದು ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಐತೆ ಪಾಯಿಂಟ್ ಇದು ಕರೆಕ್ಟಾಗಿ ಐತೆ. ಏನು ಮಾಡಬೇಕು, ಏನು ಕಟ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಇಷ್ಟರಲ್ಲಿ ಇದನ್ನ ಕ್ಯಾನ್ವಾಸ್ ಅನ್ನೋದು ಬಡ್ಡೆ ಮಾಡ್ಕೊಂಡು ಈ ಪೇಪರ್ಸ್ ಅನ್ನೋದು ಒಂದು ಐಬಿ ಇದನ್ನ ಬಡ್ಡೆಯಿಂದ ಏನಿಲ್ಲ ಇನ್ನಿಟ್ಟು ಹಾಸ್ಕೊಳ್ಳಿ. ಇಲ್ಲಿ ಗೆರೆ ಹೊಡ್ಕೊಂಡಿಲ್ಲ, ಗೆರೆ ಮಟ್ಟ ಒಂದು 2 ಪಾಯಿಂಟ್ ಹೊಲಿಗೆ ಹಾಕೊಳ್ಳಿ. ಹಂಗೆ ಕೈ ತುಟ್ಕೊಂಡು 2 ಹೊಲಿಗೆ ಹಾಕೊಳ್ಳಿ. ಆನಂತರ ಇಲ್ಲಿ ನೋಡ್ಕೊಳ್ಳಿ, ಇವು ಕ್ಯಾನ್ವಾಸ್ ಇಲ್ಲದ ಅರಿಬಿ ಏನೈತಿಲ್ಲ ಬಲಗಡೆ ಸೈಡ್ ಗುಂಡೆ ಪಟ್ಟಿ ಅದನ್ನು ಈ ರೀತಿ ಡಬ್ ಹಚ್ಕೊಳ್ಳಿ. ಡಬ್ ಹಾಕೊಳ್ಳಿ. ಇದನ್ನ ಡಬ್ ಹಾಕೊಂಡು ಕರೆಕ್ಟಾಗಿ ಹೊಲಿಗೆ ಬಿಟ್ಕೊಳ್ಳಿ. ನೋಡ್ಕೊಳ್ಳಿ, ಕರೆಕ್ಟಾಗಿ ಹೊಲಿಗೆ ಬಿಟ್ಕೊಳ್ಳಿ. ಭಾಳ ಒಟ್ಟೆ ಜಗ್ಗಕ್ಕೆ ಹೋಗ್ಬಿಡಿ, ಯಾವುದೂ ಜಗ್ಗಕ್ಕೆ ಹೋಗ್ಬಿಡಿ. ತಳಗಿನ ನಾವು ಸ್ವಲ್ಪ ಜಗ್ಗಿಬಿಡಿ. ಜಗ್ಗಿಬಿಡಿ ಅಂದ್ರೆ ಪೂರ ಜಗ್ಗಕ್ಕೆ ಹೋಗ್ಬಿಡಿ. ಮತ್ತು ಓವರ್ ಹಾಕಿ ಓವರ್ ಹಾಕಿದ್ರೆ ಎಲ್ಲ ಜಗ್ಗಿ ಚಲೋ ಮಾಡಿಬಿಡ್ತೈತಿ. ಒಟ್ಟು ಕರೆಕ್ಟಾಗಿ ಒಟ್ಟು ಅವು ಮುಜ್ಜೆ ಆಗ್ಬಾರ್ದು ನೋಡಿ. ಆ ರೀತಿ ಒಂದು ಸ್ವಲ್ಪ ಜಗ್ಗಿಗೆ ಒಟ್ಟು ಬಿಟ್ಟುಬಿಡಿ. ಅದನ್ನು ಇಷ್ಟು ಮಾಡ್ಕೊತ ಹೋಗಿ. ಇಲ್ಲೊಂದು ಅರ್ಧಕ್ಕೆ ಬಂದು ಇಷ್ಟು ಅರ್ಧಕ್ಕೆ ಬಂದಿವಿ. ಬಂದು ಈಗ ಕರೆಕ್ಟಾಗಿ ಕೂಡ್ತೈತೆ ನೋಡ್ಕೊಳ್ಳಿ. ಯಾವ ರೀತಿ ಮ್ಯಾಗಿನ ಒಂದು ಸ್ವಲ್ಪ ಈ ರೀತಿ ಜಗ್ಗ ಹಾಕೈತೆ. ಈಗ ನೋಡ್ಕೊಳ್ಳಿ, ಇಷ್ಟು ಹೇರಪೇರ ಹಿಂಗೆ ಜಗ್ಗಿ ಹಾಕೈತೆ ಅಂದ್ರೆ ಮ್ಯಾಗಿಂದ ಬಡ್ಡೆ ಬಿಟ್ಟುಬಿಡಿ. ಅದನ್ನ ಜಗ್ಗಿ ಬಡ್ಡೆ ಸ್ಟೇಟ್ ಇಟ್ಬಿಡಿ. ಮ್ಯಾಗಿಂದ ಒಂದು ಸ್ವಲ್ಪ ಜಗ್ಗಿ ಹಿಡಿದು ಕೊಟ್ಟುಬಿಡಿ. ಇಟ್ಟು ಅದು ಹೋಗೋದ್ನಾಗ ಏನು ಜಗ್ಗಕ್ಕೆ ಹೋಗ್ಬಿಡಿ. ಮೊದಲು ಜಗ್ಗಿ ಹಿಡಿದು ಸ್ಟೇಟ್ ಮಾಡಿ ಕೊಟ್ಟುಬಿಡಿ. ನೆಕ್ಸ್ಟ್ ಕರೆಕ್ಟಾಗಿ ಬಂದು ನೋಡ್ಕೊಳ್ಳಿ. ಈ ಸರಿ ಜಗ್ಗ ಅಂತಲೇ ಕರೆಕ್ಟಾಗಿ ಬಂತು. ಇಷ್ಟು ಮಾಡ್ಕೊಂಡ್ಬಿಡ್ಬೋದು. ನೋಡ್ಕೊಳ್ಳಿ, ಅಷ್ಟೇ ಎಲ್ಲ ಕರೆಕ್ಟ್ ಐತಿ. ಇದನ್ನ ಏನು ಮಾಡ್ಕೊಂಡು ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಫಾಲ್ಸ್ ಹೊಡಿದ್ನ ಅಂದ್ರೆ ಕ್ಯಾನ್ವಾಸ್ ಮ್ಯಾಗ ಮಾಡ್ಕೊಂಡು ಫಾಲ್ಸ್ ಹೊಂಡು ಇದನ್ನ ಏನು ಪಾಯಿಂಟ್ ಹಾಕೊಂಡ್ರಲ್ಲ ಪಾಯಿಂಟ್ಗೂ ಪಾಯಿಂಟ್ ಇದನ್ನು ಕೂಡಿಸ್ಕೊಳ್ಳಿ. ಈ ಪಾಯಿಂಟ್ ಕರೆಕ್ಟಾಗಿ ಕೂಡಿಸ್ಕೊಂಡ್ಬಿಡಿ. ನಂತರ ರಪ್ಪ ಮಾಡಿ ಕೂಡಿಸ್ಕೊಂಡ್ಬಿಡೋಣ. ಕೂಡಿಸ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಾಯ್ತು. ಇದನ್ನು ಕಟ್ ಮಾಡ್ಕೊಳ್ಳಿ. ಆನಂತರ ಈಚೆ ಕಡೆ ಸೈಡ್ ಬಂದು ಇದು ಅದ್ರ ರೀತಿ ಕೂಡಿಸ್ಕೊಳ್ಳಿ. ಇದು ಮೂಲಿಗೆ ಈ ರೀತಿ ಮೂಲಿ ಕೊಡಿಸ್ಕೊಳ್ಳಿ. ಮೂಲಿ ಕೊಡಿಸಿ ನಾನು ಇದನ್ನು ಅದರ ರೀತಿ ಮೂಲಿ ಕೂಡಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಅವನು ಮೂಲಿ ಈ ರೀತಿ ಮರ್ಚ್ಕೊಂಡು ಏನು ಮಾಡ್ಕೊಳ್ಳಿ, ಈ ರೀತಿ ಹೊಳಿಸ್ಕೊಳ್ಳಿ. ಅವನು ಮೂಲಿ ಕರೆಕ್ಟಾಗಿ ಆಗೈತೆ ನೋಡ್ಕೊಳ್ಳಿ. ಮೂಲಿ ಕರೆಕ್ಟಾಗಿ ಆಯಿತು. ಆನಂತರ ಈ ಮೂಲಿ ಕೂಡಿಸ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಹಾಕೈತೆ. ಓಕೆ, ಒಂದು ಸ್ವಲ್ಪ ಇದನ್ನು ಸಾಕೈತೆ ಅಂದ್ರೆ ಒಂದು ಸ್ವಲ್ಪ ಕತ್ತಿ ಹಾಕ್ಕೊಂಡು ಈ ರೀತಿ ಮೂಲಿ ಅನ್ನೋದು ಎಬ್ಬಿಸ್ಕೊಳ್ಳಿ. ಅವನ್ನ ಮೂಲಿ ಕರೆಕ್ಟಾಗಿ ಬಂತು. ಮೂಲಿ ಆಯಿತು. ಇನ್ನೇನು ಮಾಡ್ಕೊಂಗಿಲ್ಲ. ಈ ರೀತಿ ಇಟ್ಕೊಳ್ಳಿ. ಕಲರು ಈ ರೀತಿ ಇಟ್ಕೊಂಡು ಈ ರೀತಿ ಹೊಲಿಗೆ ಹಾಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಅದ್ರ ಮ್ಯಾಲೆ ದಂಡಿ ಕಡೆ ಒಂದು ಹೊಲಿಗೆ ಪ್ರಕ್ಕೀಗ ಮಾಡ್ಕೊಳ್ಳಿ. ಈ ರೀತಿ ದಂಡಿ ಕಡೆ ಒಂದು ಹೊಲಿಗೆ ಬರಬೇಕು. ಓಕೆ, ಅಷ್ಟು ದಂಡಿ ಕಡೆ ಒಂದು ಹೊಲಿಗೆ ಬರಬೇಕು. ದಂಡಿ ಕಡೆ ಒಂದು ಏಕ ಹೊಲಿಗೆ ಬರಲಿ. ಬಡ್ಡೆಗೆ ಒಂದು ಸ್ವಲ್ಪ ಜಗ್ಗಿ ಕೊಡಿ. ಎಲ್ಲರ ಇದು ತರಲ್ಲ ಅಷ್ಟೇ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಒಂದು ಸ್ವಲ್ಪ ಜಗ್ಗಿನ ಕೊಡಿ ಬಡ್ಡಿ ಅಂತ. ಓವರ್ ಜಗ್ಗಕ್ಕೆ ಹೋಗ್ಬಿಡಿ. ಅಷ್ಟೇ ಮೀಡಿಯಮ್ನಲ್ಲಿ ಇಷ್ಟು ಬಂದು ನೋಡ್ಕೊಳ್ಳಿ. ಇವ್ನು ಒಳಗಡೆ ಹೋಗ್ಬಾರ್ದು, ಇವ್ನು ಸ್ವಲ್ಪ ಹೊರಗಡೆ ಬರ್ಬಾರ್ದು. ಆ ರೇಂಜಿಗೆ ಇರ್ತಂದ್ರೆ ಏನು ಮಾಡೋಕ್ಕೆ ಹೋಗ್ರಿ. ಅಷ್ಟೇ ಇಷ್ಟು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಕೊಡ್ಬೋದು ಬಣ್ಣಿನ. ಓಕೆ, ಇಷ್ಟಾಯಿತು. ಇಷ್ಟಾದರೆ ಮತ್ತೆ ಈಗ ಹೊರಕೊಂಡು ಇದನ್ನು ದಂಡಿ ಕಡೆ ಬನ್ನಿ. ಇಷ್ಟು ದಂಡಿ ಕಡೆ ಬಂದು ಇನ್ನೂ ಏನು ಮಾಡ್ತಾರೆ, ಈ ರೀತಿ ದಂಡಿ ಕಡೆ ಬಂದು ಒಂದು ಚೂರು ಇಷ್ಟು ಒಳಗೆ ಬಂದು ಮತ್ತು ಈ ರೀತಿ ಒಳಗಡೆ ಹೋಗಿ ಮ್ಯಾಗಿನ ಕಲರ್ ಹೋಗಿ ಇಷ್ಟು ಮಾಡ್ಕೊಂಡು ಆಯಿತು. ಮತ್ತೆ ಇದು ಹೊರಗೆ ನೋಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡು ಮತ್ತೆ ಇದನ್ನ ಕಟ್ಟಿ ಹೊಸ
ಓಕೆ ಮತ್ತೆ ಇದನ್ನ ಕಟ್ ಹೊಸ್ಕೊಳ್ಳಿ ಹೊಸ್ಕೊಂಡು ಪೂರ ದಂಡಿಗೆ ಬನ್ನಿ ತಲೆಗೆ ಇಳಿಸಿರೋ ಒಂದು ಫೀಲ್ ಆಕೈತಿ ತಲೆಗೆ ಇಳಿಸಿರೋ ಒಟ್ಟು ಅರಿವಿ ಅನ್ನೋದು ಚಂದ ಕಾಣಂಗಿಲ್ಲ ಎಲ್ಲ ಅಸಹ್ಯ ಕಾಣ್ತೈತಿ ಒಂದು ಸ್ವಲ್ಪ ನೋಡಿಕೊಂಡು ಕೊರಿಕೊಳ್ಳಿ ಫ್ರೆಂಡ್ಸ ಕರೆಕ್ಟಾಗಿ ಇರಲಿ ಬಲಿ ಮತ್ತು ಇಲ್ಲಿ ಎಬಿಸಿಟ್ಕೊಂಡನ್ನ ಕರೆಕ್ಟಾಗಿ ದಂಡಿ ಬಿಡ್ಬೇಕು ನೋಡ್ಕೊಡಿ ಎಲ್ಲ ಕೆಲಸ ಮುಗೀತು ಹೊಲಿಯೋದು ಅನ್ನೋದು ಮುಗ್ತಾ ಆಗೋಯ್ತು ಫ್ರೆಂಡ್ಸ ನೀವು ಬುಡ್ಡಿ ಅನ್ನೋದು ನಿಮ್ಮ ಬಟನ್ ಬಡಿತಾರೆ ಬಟನ್ ಬಿಡ್ಕೊಳ್ಳಿ ಇಲ್ಲ ಬುಡ್ಡಿ ಹಚ್ಕೋತಾರೆ ಬುಡ್ಡಿ ಹಚ್ಕೊಳ್ಳಿ ಕಾಜು ಮಾಡೋದಂತೆ ಕಾಜು ಇರೋ ಮಿಷನ್ ಮೇಲೆ ಹಾಕೈತಿ ಕಾಜು ಮಾಡೋದು ಒಂದು ಸ್ಟೆಪ್ ಕೊಡ್ತೀನಿ ಬೇರೆ ವಿಡಿಯೋ ಮಾಡ್ತೀನಿ ಅಂತ ಈ ರೀತಿ ಸರ್ಟ್ ಅನ್ನೋದು ರೆಡಿ ಆಯಿತು ರೆಡಿ ಆಯ್ತಲ್ಲ ಕಾಲರ್ ಒಂದು ಹೊಳ್ಸ್ಕೋಣ ಓಕೆ ಹಂಗೆ ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೇ ಕೆಲಸ ಮತ್ತೇನಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟು ಲಾಂಗ್ ಗನ್ ಫ್ರೆಂಡ್ಸ್ ಮುಂದಿನ ಸಿಕ್ಕಂತ ಆಲ್ ಸೊ ಮಚ್ ಫ್ರೆಂಡ್ಸ್ ಮುಂದಿನ ವಿಡಿಯೋ ಈಗ ಸ್ಕೂಲ್ ಚಡ್ಡಿ ಕಟ್ ಮಾಡೋದು ಕೊಡೋಣ ಫ್ರೆಂಡ್ಸ್ ಇರುವ ಕರೆಕ್ಟಾಗಿ ಆಯ್ತು ನೋಡ್ಕೊಳ್ಳಿ ಹಂಗೆ ಇಸ್ತ್ರಿ ಮಾಡಿಬಿಟ್ರೆ ಫುಲ್ ಫಸ್ಟ್ ಕ್ಲಾಸ್ ಕಾಣೋದು ಫ್ರೆಂಡ್ಸ್ ಹಂಗೆ ಅನ್ನೋದು ನೋಡ್ಕೊಳ್ಳಿ ಓಕೆ ಫುಲ್ ನೀಟಾಗಿ ಐತಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಹಿಂಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಔಟರ್ ಲಾಂಗ್ ಫ್ರೆಂಡ್ಸ್ ಮುಂದಿನ ಸಿಕ್ಕಂತ ಆಲ್ ಸೊ ಮಚ್ ಫ್ರೆಂಡ್ಸ್